ನಮಸ್ತೆ ಎಲ್ರಿಗೂ, ನಾನು ಶ್ವೇತಾ. ಇವತ್ತಿನ ಸೆಷನ್ನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ರಾಜ್ಯಶಾಸ್ತ್ರವನ್ನು ಒಂದು ವಿಷಯವನ್ನಾಗಿ ತೆಗೆದುಕೊಂಡು ಅಭ್ಯಾಸ ಮಾಡ್ತಾ ಇರುವಂಥ ಅಭ್ಯರ್ಥಿಗಳು, ಅಂದರೆ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪರೀಕ್ಷೆ ಆಗಿರ್ಬೋದು, ಪದವಿ ಪೂರ್ವ ಉಪನ್ಯಾಸಕರ ನೇಮಕಾತಿ ಪರೀಕ್ಷೆ ಆಗಿರ್ಬೋದು, ಅಥವಾ UGC ನೆಟ್ ಆಗಿರಲಿ, KCET ಆಗಿರಲಿ, ರಾಜ್ಯಶಾಸ್ತ್ರವನ್ನು ಒಂದು ವಿಷಯವಾಗಿ ತೆಗೆದುಕೊಂಡಂಥ ಅಭ್ಯರ್ಥಿಗಳು ಯಾವ ರೀತಿ ತಯಾರಿಯನ್ನು ನಡೆಸಬೇಕು ಅನ್ನೋದಕ್ಕೆ ಇದು ಮೊದಲನೇ ತರಗತಿ ಆಗಲಿಕ್ಕಿದೆ. ಎಷ್ಟು ಜನರಿಗೆ ಒಂದು ಭಾವನೆ ಇರುತ್ತದೆ ರಾಜ್ಯಶಾಸ್ತ್ರ ಅಂತ ಹೇಳಿದರೆ ಅದನ್ನು ಹೇಗೆ ನೆನಪಿಟ್ಕೊಳ್ಳೋದು ಅಂತ ಹೇಳಿ. ಈಗ ಮಾನವಿಕ ವಿಭಾಗಗಳಲ್ಲಿ ರಾಜ್ಯಶಾಸ್ತ್ರ ಅಂತ ಹೇಳಿದರೆ ಒಂದು ವಿಶಾಲವಾದ ಒಂದು ಸಬ್ಜೆಕ್ಟ್ದು, ಇದರಲ್ಲಿ ಕೂಡ ಹಲವು ವಿಷಯಗಳಿರ್ತವೆ. ಸೊ ಹಾಗಾಗಿ ಹೆಚ್ಚು ಮಹತ್ವವನ್ನು ಯಾವ ವಿಷಯಗಳಿಗೆ ಕೊಡಬೇಕು, ಅಥವಾ ಎಲ್ಲಿಂದ ಆರಂಭ ಮಾಡಬೇಕು, ಯಾವುದಕ್ಕೆ ಮಹತ್ವ ಕೊಡಬೇಕು ಅಥವಾ ಯಾವುದಕ್ಕೆ ಮಹತ್ವ ಕೊಡಬಾರ್ದು, ಏನು ಓದಬೇಕು ಏನು ಓದಬಾರ್ದು ಅನ್ನೋವಂಥ ಒಂದು ಗೊಂದಲದಲ್ಲಿ ಅಭ್ಯರ್ಥಿಗಳು ಇರ್ತಾರೆ. ಸೊ ಹೀಗಾದಾಗ ಏನಾಗುತ್ತೆ ಅಂತ ಹೇಳಿದರೆ ಪರೀಕ್ಷೆಗಳಿಗಾಗಿ ಹೇಗೆ ತಯಾರಿ ಮಾಡಬೇಕು ಅನ್ನೋದು ಒಂದು ಗೊತ್ತಿರೋದಿಲ್ಲ. ಇನ್ನೊಂದು, ಪರೀಕ್ಷೆಗಳಿಗಾಗಿ ತಯಾರಿ ನಡೆಸೋದು ಸಾಕಾಗದೇ ಇರಬಹುದು, ಅಥವಾ ತಯಾರಿ ನಡೆಸಿದ್ದು ಜಾಸ್ತಿಯಾಗಿ ಪರೀಕ್ಷೆ ಸಂದರ್ಭಗಳಲ್ಲಿ ನಿಮಗೆ ಅದನ್ನು ಎದುರಿಸಲಿಕ್ಕೆ ಸಾಧ್ಯವಾಗದಿರುವಷ್ಟು ಕಠಿಣ ಕೂಡ ಆಗಬಹುದು. ಯಾಕಂತ ಹೇಳಿದ್ರೆ ಓದುವುದಕ್ಕೊಂದು ಕ್ರಮ ಅಂತ ಇರ್ತದೆ. ಸೊ ಯಾವಾಗಲೂ ಕೂಡ ನಾವು ಜಾಸ್ತಿ ಈಗ ನೆನಪಿಟ್ಕೊಂಡು ಓದ್ತೇವೆ. ಚಿಕ್ಕ ವಯಸ್ಸಿನಲ್ಲೆಲ್ಲ ಬಾಯಪಾಠ ಕಂಠಪಾಠ ಎಲ್ಲ ಓದ್ತೇವಲ್ಲ. ಸೊ ರಾಜ್ಯಶಾಸ್ತ್ರ ಅನ್ನುವಂಥದ್ದು ಒಂದೊಂದು ನೆನಪಿಟ್ಕೊಂಡು ಓದುವಂಥ ವಿಷಯ ಅಲ್ಲ, ಬದಲಾಗಿ ಇದೊಂದು ಅರ್ಥ ಮಾಡಿಕೊಂಡು ಓದುವಂಥ ವಿಷಯ. ಒಂದು ಸಲ ನಿಮಗೆ ಈ ರಾಜ್ಯಶಾಸ್ತ್ರದ ಪರಿಕಲ್ಪನೆಗಳ ಮೇಲೆ ಹಿಡಿತಾ ಇದ್ದರೆ, ಅಥವಾ ಫಂಡಮೆಂಟಲ್ಸ್ ಅಂತ ಹೇಳ್ತೀವಲ್ಲ, ತುಂಬ ಸ್ಟ್ರಾಂಗ್ ಆಗಿದ್ದರೆ ಖಂಡಿತವಾಗ್ಲೂ ಕೂಡ ರಾಜ್ಯಶಾಸ್ತ್ರವನ್ನು ಅತ್ಯಂತ ಸರಳವಾಗಿ ನೆನಪಿಟ್ಕೊಂಡು ಎಷ್ಟೇ ಕಠಿಣವಾದ ಪ್ರಶ್ನೆಗಳನ್ನು ಕೇಳಿದರೂ ಕೂಡ ಅದನ್ನು ಈಸಿಯಾಗಿ ಬಿಡಿಸಬಹುದು. ಆದರೆ ಆ ಮನೋಬಲ ನಿಮ್ಮಲ್ಲಿ ಬರಬೇಕು ಅಂತ ಹೇಳಿದರೆ ಆ ರಾಜ್ಯಶಾಸ್ತ್ರ ಅನ್ನುವಂಥದ್ದು ನಿಮಗೆ ಹತ್ತಿರವಾಗಬೇಕು. ಸೊ ಹಾಗಾಗಿ ಈ ತಯಾರಿ ನಡೆಸ್ತಾ ಇರುವಂಥ ಅಭ್ಯರ್ಥಿಗಳಲ್ಲಿ ಹಲವಾರು ಅಭ್ಯರ್ಥಿಗಳಿಗೆ ಈಗಾಗಲೇ ವಿವಿಧ ಪರೀಕ್ಷೆಗಳನ್ನು ಎದುರಿಸಿದಂಥ ಅನುಭವ ಇರ್ಬೋದು. ಆದರೆ ಇತ್ತೀಚಿನ ವರ್ಷಗಳಲ್ಲಿ KCET ಅಥವಾ NETಗೆ ಪಾಸ್ ಆಗಿರುವಂಥ ಅಭ್ಯರ್ಥಿಗಳಾಗಿರ್ಬೋದು. ಸೊ ಅವರು ಈಗ ತಾನೇ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗಾಗಿ ತಯಾರಿ ನಡೆಸ್ತಾ ಇದ್ದರೆ, ಅಥವಾ ಪದವಿ ಪೂರ್ವ ಉಪನ್ಯಾಸಕರ ಪರೀಕ್ಷೆಗೆ ನೇಮಕಾತಿ ನಡೆಸ್ತಾ ಇದ್ದರೆ ಯಾವ ಥರ ತಯಾರಿ ನಡೆಸಬೇಕು ಅನ್ನೋದಕ್ಕೆ ಅವರಿಗೆ ಏನೊಂದು ಸ್ವಲ್ಪ ಮಾರ್ಗದರ್ಶನದ ರೀತಿ ಇವತ್ತಿನ ಕ್ಲಾಸ್ ಇರಲಿಕ್ಕಿದೆ. ಅಥವಾ ಅನುಭವ ಇರುವಂಥ ಅಭ್ಯರ್ಥಿಗಳಿಗೂ ಕೂಡ ತಮ್ಮ ಸ್ಟ್ರಾಂಗ್ ಏರಿಯಾಗಳನ್ನು ಹೇಗೆ ಇನ್ನಷ್ಟು ಬಲಪಡಿಸ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ಚರ್ಚೆಯನ್ನು ಶುರು ಮಾಡುತ್ತಾ ಕ್ಲಾಸನ್ನು ಆರಂಭ ಮಾಡೋಣ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ರಾಜ್ಯಶಾಸ್ತ್ರವನ್ನು ಒಂದು ವಿಷಯವನ್ನಾಗಿ ಅಭ್ಯಾಸ ಮಾಡ್ತಾ ಇರುವಂಥ ಅಭ್ಯರ್ಥಿಗಳು ಗಮನದಲ್ಲಿಟ್ಕೊಂಡಿರಬೇಕಾದ ಮೊದಲನೇ ಅಂಶ ಏನು ಅಂತ ಹೇಳಿದ್ರೆ, ಪಠ್ಯಕ್ರಮವನ್ನು ನಾವು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇವೆ ಅನ್ನುವಂಥದ್ದು. ಈ ರಾಜ್ಯಶಾಸ್ತ್ರದಂಥ ಒಂದು ವಿಶಾಲವಾದ ವಿಷಯವನ್ನು ನೆನಪಿಟ್ಕೊಂಡು ಅಭ್ಯಾಸ ಮಾಡೋದಲ್ಲ, ಬದಲಾಗಿ ಅರ್ಥ ಮಾಡಿಕೊಂಡು ಅಭ್ಯಾಸ ಮಾಡಬೇಕಾಗತ್ತೆ. ಒಂದು ಚಿಕ್ಕ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಈಗ ನಮ್ಮ UG PG ವಿದ್ಯಾರ್ಥಿಗಳಿದ್ದಾರಲ್ಲ, ಅದರಲ್ಲಿ ಕೆಲವು ಮಂದಿಗೆ ಪಠ್ಯಕ್ರಮ ಏನು ಅನ್ನೋದ್ರ ಅರಿವಿರೋದಿಲ್ಲ. ಬದಲಾಗಿ ಶಿಕ್ಷಕರು ಮಾಡಿದಂಥ ಪಾಠ ಇರ್ಬೋದು, ಅಥವಾ ಕೆಲವು ಮಹತ್ವದ ಕ್ವಶನ್ಸ್ ಇರುತ್ತಲ್ಲ, ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿರ್ತೇವೆ, ಎಕ್ಸಾಮಿಗೆ ಬರಬಹುದು ಅಂತೇಳಿ. ಅಂಥ ಕೆಲವು ಪ್ರಶ್ನೆಗಳನ್ನು ಓದಿ ಫಸ್ಟ್ ಕ್ಲಾಸ್ ತಗೊಳ್ಳುವಂಥ ಅಭ್ಯರ್ಥಿಗಳು ಇರ್ತಾರೆ, ಒಂದಷ್ಟು ನಾಲೆಜ್ ಇದ್ದವರು. ಸೊ ಇಲ್ಲಿ ನಾವು ಕನ್ಸಿಡರ್ ಮಾಡುವಾಗ AP ಎಕ್ಸಾಮ್ ಆಗಿರ್ಬೋದು, ಅಥವಾ PU ಲೆಕ್ಚರರ್ ಆಗಿರ್ಬೋದು, KCET ಆಗಿರ್ಬೋದು, ಇಲ್ಲಿ ಅತ್ಯಧಿಕ ಅಂಕ ಗಳಿಸಿದ ತಕ್ಷಣ ನಮಗೆ ಅದು ಅರ್ಹತೆ ಸಿಗುತ್ತೆ ಅಥವಾ ಒಂದು ಹುದ್ದೆ ಸಿಗುತ್ತೆ ಅಂತ ಹೇಳುವಂಥ ಯಾವುದೇ ಗ್ಯಾರಂಟಿ, ಭರವಸೆಯನ್ನು ನಾವು ಇಲ್ಲಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದರೆ ರಿಸರ್ವೇಷನ್ ಸಿಸ್ಟಮ್ ಏನು ಅಂತ ನಿಮಗೂ ಚೆನ್ನಾಗಿ ಗೊತ್ತಿರೋದ್ರಿಂದ, ಎಷ್ಟು ಸ್ಪರ್ಧೆಗಿಳಿದ್ರೂ ಅಥವಾ ನಾವು ಎಷ್ಟೇ ಕಷ್ಟಪಟ್ಟರು ಪರಿಶ್ರಮ ಹಾಕಿದ್ರೂ ಕೂಡ ಅಂತಿಮವಾಗಿ ಆ ಪಟ್ಟಿಯಲ್ಲಿ ನಮ್ಮ ಹೆಸರಿದ್ದರೆ ಮಾತ್ರ ಒಂದು ನಾವು ಪಟ್ಟಂಥ ಪರಿಶ್ರಮಕ್ಕೆ ಒಂದು ಅರ್ಥ ಬಂದಾಗ ಅದೊಂಥರ ನಮಗೆ ಬಹುಮಾನ ಅಲ್ವಾ. ಇಲ್ಲ ಅಂತ ಹೇಳಿದ್ರೆ ನಮಗೆ ನಾಲೆಜ್ ಸಿಗುತ್ತೆ, ಆದರೆ ನಮಗೆ ಅರ್ಹತೆ ಅಥವಾ ಆ ಹುದ್ದೆಯನ್ನು ಪಡ್ಕೊಳ್ಳುವಂಥ ಒಂದು ಅವಕಾಶ ಕೈ ತಪ್ಪಿ ಹೋಗಬಹುದು. ಹಾಗಾಗಿ ಇಲ್ಲಿ ಈಗ ತಾನೇ PG ಮುಗಿಸ್ಕೊಂಡು ಬಂದಂಥ KCETಗೆ ತಯಾರಿ ನಡೆಸಿದಂಥ ಅಭ್ಯರ್ಥಿಗಳು ಅಥವಾ ಕ್ಲಿಯರ್ ಆಗಂಥ ಅಭ್ಯರ್ಥಿಗಳು ಇರ್ತಾರೆ. ಜೊತೆಗೆ ಎಷ್ಟೋ ವರ್ಷಗಳಿಂದ ಒಂಥರ ಈ ಟೀಚಿಂಗ್ ಪ್ರೊಫೆಷನಲ್ಲಿ ಅನುಭವ ಇರುವಂಥ ಅಭ್ಯರ್ಥಿಗಳು ಇರ್ತಾರೆ, ಅನುಭವಸ್ಥರು ಇರ್ತಾರೆ. ಸೊ ಇಲ್ಲಿ ಅನುಭವಸ್ಥರು ಅನ್ನೋದಾಗಲಿ ಅಥವಾ ಫ್ರೆಶರ್ ಅನ್ನೋದಾಗಲಿ ಯಾವುದೂ ಕೂಡ ಇಲ್ಲಿ ಗಣನೆಗೆ ಬರೋದಿಲ್ಲ. ಇಲ್ಲಿ ಗಣನೆಗೆ ಬರೋದೇನು ಅಂತ ಹೇಳಿದ್ರೆ ನಿಮ್ಮ ಜ್ಞಾನದ ಜೊತೆ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದಂಥ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರವನ್ನು ಕೊಟ್ಟು ಆ ಉತ್ತರ ಸರಿಯಾಗಿದ್ದುಕೊಂಡು ಆ ಲೀಸ್ಟಲ್ಲಿ ನಿಮ್ಮ ಹೆಸರು ಬಂದರೆ ಅವರು ಮಾತ್ರ ಇಲ್ಲಿ ಕನ್ಸಿಡರ್ ಆಗೋದು. ಸೊ ಹಾಗಾಗಿ ಈ ವಯಸ್ಸಿನ ಬಗ್ಗೆ ಯಾವುದೇ ಕೂಡ ಗಮನ ಕೊಡೋದು ಬೇಡ, ಬದಲಾಗಿ ಇಲ್ಲಿ ಗಮನ ಕೊಡಬೇಕಾಗಿರೋದೇನು ಅಂತ ಹೇಳಿದರೆ, ಈ ಪರೀಕ್ಷೆಗಿರುವಂಥ ಪಠ್ಯಕ್ರಮ ಏನು, ಪಠ್ಯಕ್ರಮ ನನ್ನಿಂದ ಏನು ಬಯಸ್ತಾ ಇದೆ ಅಂತ ಹೇಳಿ. ಸೊ ಮೊದಲೇ ಇದು ವಿಶಾಲವಾದ ಪಠ್ಯಕ್ರಮ ಆಗಿರೋದ್ರಿಂದ, ಈಗ ರಾಜ್ಯಶಾಸ್ತ್ರ ಅಂತ ನಾವು ಶುರು ಮಾಡೋದಾಗಿದ್ರೆ ಪೊಲಿಟಿಕಲ್ ಥಾಟ್ ಇದೆ, ಪೊಲಿಟಿಕಲ್ ಥಿಯರಿ, ಪಬ್ಲಿಕ್ ಪಾಲಿಸಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಫಾರಿನ್ ಪಾಲಿಸಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಕಂಪ್ಯಾರಿಟಿವ್ ಗೌರ್ಮೆಂಟ್ ಆ್ಯಂಡ್ ಪೊಲಿಟಿಕ್ಸ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಪಾಲಿಟಿ, ಕರ್ನಾಟಕ ಗೌರ್ಮೆಂಟ್ ಆ್ಯಂಡ್ ಪಾಲಿಟಿಕ್ಸ್, ಎಷ್ಟೋ ವಿಷಯಗಳಿದೆ. ಈ ಎಲ್ಲ ವಿಷಯಗಳನ್ನು ಕೂಡ ನಾವು ಓದಲೇಬೇಕಾ ಅಥವಾ ಎಷ್ಟು ಓದಬೇಕು, ಅದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಪ್ರತಿಯೊಂದು ಪರೀಕ್ಷೆಗಳಿಗೂ ಕೂಡ ಪಠ್ಯಕ್ರಮವನ್ನು ಕೊಟ್ಟಿರ್ತಾರೆ. ಈ KCETಗೆ ಪ್ರಿಪೇರ್ ಆಗುವಂಥವರಿಗೆಲ್ಲ ತುಂಬ ಸಿಲೆಬಸ್ ವಾಸ್ಟ್ ಆಗಿದೆ, ಈವನ್ AP ಎಕ್ಸಾಮ್ಗಳಿಗೆ ಕೂಡ.
ಸಿಲೆಬಸ್ ವಾಸ್ಟ್ ಆಗಿದೆ ಅಂತ ಭಯ ಪಟ್ಕೊಳ್ಳುವ ಬದಲು ಅತ್ಯಂತ ಕಠಿಣವಾದ ಪರೀಕ್ಷೆಗಳನ್ನು ಕೂಡ ಅತ್ಯಂತ ಸುಲಭವಾಗಿ ಎದುರಿಸುವಂಥ ಕಲೆ ನಮ್ಮದಾಗಿಸ್ಕೊಳ್ಬೇಕು. ನಾವು ಹೇಗೆ ನಮ್ಮದಾಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ಕೊಟ್ಟ ಪಠ್ಯಕ್ರಮವನ್ನು ಮೊದಲು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಹೇಗಂತ ಹೇಳಿದ್ರೆ ಅದು ನಮಗೆ ಕಂಠಪಾಠ ಇರಬೇಕು. ಈ ವಿಷಯ ನಾನು ಓದ್ತೇನೆ, ಒಂದು ನ್ಯೂಸ್ ಪೇಪರ್ ಇಟ್ಕೊಂಡು ಏನೋ ಒಂದು ಓದಿದೆ, ಯಾವುದೊಂದು ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಅದರಲ್ಲಿ ಬಂತು, ಅಮೆಂಡ್ಮೆಂಟ್ ಮಾಡ್ತಾ ಇದೆ ಸರ್ಕಾರ, ಯಾಕೆ ಅಮೆಂಡ್ಮೆಂಟ್ ಮಾಡ್ತಿದೆ ಅಂದಾಗ ನನಗೆ ಥಟ್ಟಂತ ನೆನಪಾಗಬೇಕು ಅದು ಪೊಲಿಟಿಯಲ್ಲಿ ಎಲ್ಲಿದೆ, ಅದಕ್ಕೆ ರಿಲೇಟೆಡ್ ಆಗಿರೋ ಆರ್ಟಿಕಲ್ಸ್ ಏನು, ಅಥವಾ ಸಂವಿಧಾನ ಬರೆದಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಏನಾದರೂ ಮಹತ್ವದ ಸುಳಿವು ಕೊಟ್ಟರ ಅಥವಾ ಮುಂದೆ ಅದನ್ನು ಬದಲಾಯಿಸಬಹುದು ಅಂತ ಹೇಳಿ, ಅಥವಾ ಅಲ್ಲಿ ಏನಾದರೂ ಸಂವಿಧಾನ ಸಭೆಯಲ್ಲಿ ಚರ್ಚೆಯಾಗಿತ್ತಾ, ಇದೆಲ್ಲ ನನಗೆ ನೆನಪಲ್ಲಿ ಬರಬೇಕು ಅಂತ ಹೇಳಿದ್ರೆ ನನ್ನದು ಫಂಡಮೆಂಟಲ್ ಇದಿದೆಯಲ್ವಾ ನಾಲೆಜ್, ಅದು ತುಂಬ ಸ್ಟ್ರಾಂಗ್ ಆಗಿರಬೇಕು. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಯುದ್ಧ ನಡೀತಾ ಇರ್ಬೋದು, ಶಾಂತಿ ಒಪ್ಪಂದಗಳು ಮಾಡ್ತಾ ಇರ್ಬೋದು, ಯಾವುದೋ ರಾಷ್ಟ್ರ ಇನ್ನೊಂದೊಂದು ರಾಷ್ಟ್ರಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಿರ್ಬೋದು, ಸಡನ್ನಾಗಿ ಅವರ ಸಂಬಂಧ ಹಳಸಿ ಹೋಗಿರ್ಬೋದು, ಇನ್ನೊಂದು ಯಾವುದೋ ಒಂದು ರಾಷ್ಟ್ರ ಮಧ್ಯವರ್ತಿಯಾಗಿ ಬಂದಿರ್ಬೋದು. ನಮ್ಮ ಕಣ್ಣಿಗೆ ಆ ರಾಷ್ಟ್ರ ಅಷ್ಟೊಂದು ಮಹತ್ವ ಅಲ್ಲ, ಆದರೆ ಆ ಸಂದರ್ಭದಲ್ಲಿ ಆ ರಾಷ್ಟ್ರ ಮಹತ್ವದ ರೋಲನ್ನು ಪಡ್ಕೊಂಡಿರಬಹುದು ಅಲ್ವಾ. ಸೊ ಇದೆಲ್ಲ ಘಟನೆಗಳು ನಮಗೆ ನೆನಪಾಗೋದು ಯಾವಾಗ ಅಂತ ಹೇಳಿದ್ರೆ ಫಂಡಮೆಂಟಲ್ಸ್ ಐಡಿಯಾಲಜಿ ನಮ್ದು ಸ್ಟ್ರಾಂಗ್ ಆಗಿದ್ದರೆ, ಆ ಸಬ್ಜೆಕ್ಟ್ ಬಗ್ಗೆ ನಾಲೆಜ್ ನಮಗಿದ್ರೆ, ಸುತ್ತಮುತ್ತಲಿನ ಪರಿಸರ ವ್ಯವಸ್ಥೆಯಲ್ಲಿ ಸೃಷ್ಟಿಯಾಗಬಹುದಾದಂಥ ಯಾವುದೇ ಸಮಸ್ಯೆಗಳಿಗೂ ಕೂಡ ನಾವು ಪರಿಹಾರ ಕಂಡು ಹುಡುಕ್ಬೋದಲ್ವ. ಸೊ ಅದೇ ರೀತಿ ಕೂಡ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆಯನ್ನು ಫ್ರೇಮ್ ಮಾಡುವಾಗ ಪ್ರಶ್ನೆ ಪತ್ರಿಕೆ ತಯಾರಿ ನಡೆಸುವವನ ಮನಸ್ಥಿತಿ ಹೇಗಿತ್ತು ಅನ್ನೋದರ ಯೋಚನೆ ಕೂಡ ನಮಗೆ ಇರಬೇಕು. ಕರೆಂಟ್ ಅಫೇರ್ಸಿಗೆ ಹೆಚ್ಚಿನ ಗಮನ ಕೊಡ್ಬೋದಾತ ಅಲ್ವಾ. ಸೊ ಹಾಗಾಗಿ ನಾವು ಯಾವುದೇ ಒಂದು ಪಠ್ಯಕ್ರಮವನ್ನು ತೆಗೆದುಕೊಂಡಾಗ ಅದನ್ನು ಸುಲಭವಾಗಿ ವಿಂಗಡಿಸೋದು ನಮ್ಮದು ಮೊದಲ ಜವಾಬ್ದಾರಿ ಆಗಿರುತ್ತೆ. ಅಂದರೆ ಇವತ್ತು ನಾನು ಪೊಲಿಟಿಕಲ್ ಥಿಯರಿ 2 ಗಂಟೆ ಓದಿ, ನಾಳೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ 2 ಗಂಟೆ ಓದಿ, ಇನ್ನು ನೆಕ್ಸ್ಟ್ ಡೇ ಪಬ್ಲಿಕ್ ಪಾಲಿಸಿಯನ್ನು ಓದಿದರೆ ಅಷ್ಟೆಲ್ಲ ಓದಿ ನಾನು ಮುಗಿಸಿದೆ ಅಂತ ಹೇಳಿದರೆ ಅದು ಖಂಡಿತವಾಗಿ ಒಳ್ಳೆಯದಲ್ಲ. ಯಾಕೆ ಒಳ್ಳೆಯದಲ್ಲ ಅಂತ ಹೇಳಿದ್ರೆ, ನಾಳಿದ್ದಿಗೆ ಅಂದರೆ ನಾಳಿದ್ದ 5ನೇ ದಿನಕ್ಕೆ ನಮಗೆ ಪೊಲಿಟಿಕಲ್ ಥಿಯರಿ ಮರೆತು ಹೋಗ್ಬೋದು. ಸೊ ಅದರ ಬದಲಾಗಿ ಈ ಒಂದು 5-6 ಡಿವಿಷನನ್ನು ಒಂದೇ ಪಠ್ಯಕ್ರಮದಲ್ಲಿ ನಾವು ಮಾಡಿಕೊಂಡು ಒಂದು ಟೈಮ್ ಟೇಬಲನ್ನು ಸೆಟ್ ಮಾಡ್ಕೊಳ್ಬೇಕು. ದಿನಕ್ಕೆ ನೀವು 2 ಗಂಟೆ ಓದಿದರೆ ಸಾಕು, ಆದರೆ ಏನು ಓದ್ತೀರಿ ಅನ್ನೋ ತುಂಬ ಇಂಪಾರ್ಟೆಂಟ್ ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ಮೊದಲನೇದಾಗಿ ನೀವು ಮಾಡಬೇಕಾಗಿದೆ ಏನು ಅಂತ ಹೇಳಿದ್ರೆ, ಪಠ್ಯಕ್ರಮವನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದು ನಿಮ್ಮ ಮನಸ್ಸಿನಲ್ಲಿರಬೇಕು, ಕಂಠಪಾಠ ಆಗಿರಬೇಕು. ಇದರಲ್ಲಿ ಈ ವಿಷಯ ಬಂದಾಗ ನಿಮಗೆ ಅದರಲ್ಲಿ ಗೊತ್ತಿಲ್ಲ ಅನ್ನೋದು ಯಾವುದೂ ಆಗಿರಬಾರ್ದು. MCQ ಕೊಟ್ಟಾಗ 4 ಕೊಡ್ತಾನೆ ಆಪ್ಷನ್ ಅವನಲ್ವ. ಈ 4 ಆಪ್ಷನಲ್ಲೂ ಕೂಡ ನಿಮಗೆ ಮುಂದೆ ಹೇಳ್ತಾ ಹೋಗ್ತೇನೆ ಅದನ್ನು ನೀವು ಎಲಿಮಿನೇಟ್ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಆನ್ಸರನ್ನು ಫೈಂಡ್ ಔಟ್ ಮಾಡೋ ಚಾನ್ಸಸ್ 50-50 ಇದ್ದೇ ಇರುತ್ತೆ. ಆದರೆ ಕೊಟ್ಟ 4 ಆಪ್ಷನಲ್ಲಿ ನಿಮಗೆ 4 ಗೊತ್ತಿಲ್ಲ ಅಂದಾಗ ಮಾತ್ರ ನಿಮಗೆ ಆ ಪೇಪರ್ ತುಂಬ ಕಠಿಣ ಅಂತ ಅನಿಸೋದು. ಎಲ್ಲಾದರೂ ಆ 4 ಆಪ್ಷನಲ್ಲಿ 2 ನೀವು ಎಲಿಮಿನೇಟ್ ಮಾಡಿಬಿಟ್ರೆ ನಿಮಗೆ ಸ್ವಲ್ಪ ಬರ್ಡನ್ ಕಡಿಮೆ ಆಗುತ್ತೆ. ಆ ಬರ್ಡನ್ ಕಮ್ಮಿ ಆಗಬೇಕು ಅನ್ನೋದಾಗಿದ್ರೂ ಕೂಡ ಸಿಲೆಬಸ್ಸಿಂದ ಆತ ಎಲ್ಲಿಂದ ಪ್ರಶ್ನೆಯನ್ನು ಕೇಳಿದಾನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲೋ ಒಂದು ಕಡೆ ಇಂಟರ್ನ್ಯಾಷನಲ್ ರಿಲೇಷನ್ಸಿಂದ, ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಿಂದ, ಒಂದು ಇಂಡಿಯನ್ ಪೊಲಿಟಿಯಿಂದ, ಇನ್ನೊಂದು ಪೊಲಿಟಿಕಲ್ ಥಾಟಿಂದ ಆತ ಫ್ರೇಮ್ ಮಾಡಲಿಕ್ಕೆ ಸಾಧ್ಯ ಇಲ್ವಲ್ಲ. 4 ಆಪ್ಷನ್ 4 ಕಡೆಯಿಂದ ಫ್ರೇಮ್ ಮಾಡ್ತಾನ ಆಗಲ್ಲ. ಯಾಕಂದರೆ ಆ ವಿಷಯ 4 ಕಡೆ ರಿಲೇಟ್ ಆಗಿದ್ದರೆ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ಆಗಲ್ಲ. ಸೊ ಆ ನಾಲೆಜ್ ಇರಬೇಕು ನಿಮಗೆ. ಯಾವ ಸೆಕ್ಷನಿಂದ ಆತ ಕೇಳಿದಾನೆ ಅಂದಾಗ ಆ 4 ಪಠ್ಯಕ್ರಮನ ನೀವು ಡಿವೈಡ್ ಮಾಡಿರ್ತೀರಲ್ವಾ. ಸೊ ಡಿವೈಡ್ ಮಾಡಿರುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಹೊಳೆಯುತ್ತೆ ಅದು, ಇವನು ಪೊಲಿಟಿಕಲ್ ಥಿಯರಿಯಿಂದಲೇ ಕೇಳಿದ್ದಾನೆ, ಈ ಪೊಲಿಟಿಕಲ್ ಥಿಯರಿ ಇದು ವೆಸ್ಟರ್ನ್ ಪೊಲಿಟಿಕಲ್ ಥಿಯರಿ ಅಂದಾಗ ನಿಮ್ಮ ಗಮನ ಎಲ್ಲ ವೆಸ್ಟರ್ನ್ ಪೊಲಿಟಿಕಲ್ ಥಿಯರಿಗೆ ಹೋಗುತ್ತೆ. ಅಲ್ಲಿ ಯಾವ ಥಿಂಕರ್ ತುಂಬ ಹಳಬ್ರ, ಮ್ಯಾಕಿಯಾವೆಲ್ಲಿಯಿಂದ ಹಳಬ್ರ, ಅಥವಾ ಅದಕ್ಕಿಂತ ಇತ್ತೀಚಿನ ಥಿಂಕರ ಅಂತ ಹೇಳಿ. ಸೊ ಅದನ್ನು ನೀವು ಈಸಿಯಾಗಿ ಡಿವೈಡ್ ಮಾಡಿದಾಗ ನಿಮಗೊಂದು ಐಡಿಯಾ ಬಂದೇ ಬರುತ್ತೆ. ಅಟ್ಲೀಸ್ಟ್ 2 ಆಪ್ಷನ್ ಏನಾದರೂ ನೀವು ಎಲಿಮಿನೇಟ್ ಮಾಡಲೇಬಹುದು ನೀವು ಅಲ್ವಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಪಠ್ಯಕ್ರಮ ನಿಮ್ಮ ಮನಸ್ಸಿನಲ್ಲಿರಲಿ. ಮಧ್ಯರಾತ್ರಿ ಎದ್ರು ಕೂತ್ರೂ ಕೂಡ ನಿಮಗೆ ಪಠ್ಯಕ್ರಮ ಏನು ಅನ್ನೋದು ನಿಮಗೆ ಬೈ ಹಾರ್ಟ್ ಗೊತ್ತಿರಲೇಬೇಕು ಅನ್ನುವಂಥದ್ದು. ಇನ್ನು 2ನೇದಾಗಿ ನಿಮ್ಮ ಫಂಡಮೆಂಟಲನ್ನು ತುಂಬ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಬೇಕು. ಅಂದರೆ ಬೇಸಿಕ್ ನಾಲೆಜ್ ಅಂತ ಇರ್ತೇವೆ ನಿಮಗೆ. ನಾನೀಗ ಹೇಳ್ತಾ ಹೋದರೆ ಅರ್ಥ ಆಗಬಹುದು ಅಂದ್ಕೊಳ್ತೇನೆ, ಅಥವಾ ಬೋರ್ ಅನ್ನಿಸ್ತಾ ನಂಗೆ ಗೊತ್ತಿಲ್ಲ. ಆದರೆ ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ ನಿಮಗೆ ಅನುಕೂಲ ಆಗಲೂಬಹುದೇನೋ. ಏನು ಅಂತ ಹೇಳಿದ್ರೆ, ಈಗ ನಾವು ಫಸ್ಟ್ BA, ಸೆಕೆಂಡ್ BA, ಫೈನಲ್ BAಗೆ ಪಾಠ ಮಾಡ್ತಾ ಇರ್ತೇವಲ್ಲ, ಪಠ್ಯಕ್ರಮ ಕೊಟ್ಟಿರ್ತಾರೆ. ಅದೆಲ್ಲ ಬೇಸಿಕ್ ನಾಲೆಜ್ ಇರೋಂಥ ಪಠ್ಯಕ್ರಮ. ನೋಡಿ, ಈಗ ಫಸ್ಟ್ ಸೆಮ್ಮಲ್ಲಿ ಸಾಮಾನ್ಯವಾಗಿ ಯಾವುದೇ ಯೂನಿವರ್ಸಿಟಿ ಆಗಿರ್ಬೋದು ಫಂಡಮೆಂಟಲ್ಸ್ ಕೊಟ್ಟಿರ್ತಾನೆ. ಅಂದರೆ ಪೊಲಿಟಿಕಲ್ ಸೈನ್ಸ್ ಅಂದರೆ ಏನು, ಬೇಸಿಕ್ ನಾಲೆಜ್ ಅಲ್ವಾ. ಅದಾದ ತಕ್ಷಣ ಅವನು ಸ್ಟೇಟ್ಗೆ ಬರ್ತಾನೆ, ಗೌರ್ಮೆಂಟ್ಗೆ ಬರ್ತಾನೆ. ಯಾಕಂದರೆ ಸ್ಟೇಟ್ ಮತ್ತು ಗೌರ್ಮೆಂಟನ್ನು ಅಧ್ಯಯನ ಮಾಡೋದೇ ನಮ್ಮದು ಪೊಲಿಟಿಕಲ್ ಸೈನ್ಸ್ ಅಲ್ವಾ. ಜೊತೆಗೆ ಆತ ಹೋಗೋದೆಲ್ಲಿಗೆ, ಲಿಬರ್ಟಿಗೆ ಹೋಗ್ತಾನೆ, ರೈಟ್ಸಿಗೆ ಹೋಗ್ತಾನೆ, ಆಮೇಲೆ ಈಕ್ವಾಲಿಟಿಗೆ ಹೋಗ್ತಾನೆ, ಜಸ್ಟಿಸ್ಗೆ ಹೋಗ್ತಾನೆ ಅಲ್ವಾ, ಡೆಮಾಕ್ರಸಿಗೆ ಹೋಗ್ತಾನೆ, ಅಥವಾ ಸ್ಟೇಟ್ ಸಿಸ್ಟಮ್ಗೆ ಹೋಗ್ತಾನೆ. ಯಾಕೆ ಅದು ಅಂತ ಹೇಳಿದ್ರೆ, ಒಬ್ಬ
ವಿದ್ಯಾರ್ಥಿಯಾಗಿ ಎಳವೆಯಲ್ಲಿ ರಾಜ್ಯಶಾಸ್ತ್ರವನ್ನು ಆಸಕ್ತಿಯಿಂದ ಓದ್ತಾ ಇರುವಂಥ ಅಭ್ಯರ್ಥಿಗೆ ಫಂಡಮೆಂಟಲ್ಸ್ ತುಂಬ ಅಂದರೆ ಆಧಾರ ಸ್ತಂಭ, ಅದು ಬೇಸಿಕ್ ಸ್ಟ್ರಕ್ಚರ್ ಅಲ್ವಾ, ಅದು ಸ್ಟ್ರಕ್ಚರ್ ಸ್ಟ್ರಾಂಗ್ ಆಗಿರಬೇಕು ಅಂತೇಳಿ. ಸೊ ಆತ ನಂತರ ಸೆಕೆಂಡ್ ಸೆಮಿಸ್ಟರು ಸೆಕೆಂಡ್ ಇಯರ್ ಫೈನಲ್ ಇಯರ್ ಡಿಗ್ರಿಗೆ ಬಂದಾಗ ಅವನ ನಾಲೆಜ್ ಜಾಸ್ತಿ ಆಗ್ತಾ ಹೋಗೋದು ಹೇಗೆ ಅಂತ ಹೇಳಿದ್ರೆ ನಂತರ ಆ್ಯಡ್ ಆಗುತ್ತೆ. ಪೊಲಿಟಿಕಲ್ ಥಿಯರೀಸ್ ಆಗಿರ್ಬೋದು, ಪೊಲಿಟಿಕಲ್ ಥಾಟ್ ಆಗಿರ್ಬೋದು, ಇಂಡಿಯನ್ ಪೊಲಿಟಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಪಬ್ಲಿಕ್ ಪಾಲಿಸಿ ಅಲ್ವ, ಅದನ್ನೆಲ್ಲ ಸ್ಟಾರ್ಟಿಂಗಲ್ಲೇ ಕೊಡೋದಿಲ್ಲ, ಫಸ್ಟ್ ಸೆಮ್ಮಲ್ಲೇ ಕೊಡೋದಿಲ್ಲ. ಫಸ್ಟ್ ಸೆಮ್ಮಲ್ಲಿ ಕೊಡೋದು ಯಾವತ್ತೂ ಕೂಡ ಬೇಸಿಕ್ ನಾಲೆಜ್, ಮಕ್ಕಳು ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ಹಾಗಾಗಿ ನಾವು ಕೂಡ ಮೊದಲು ರಾಜ್ಯಶಾಸ್ತ್ರದಲ್ಲಿರುವಂಥ ಮೂಲ ಪರಿಕಲ್ಪನೆಗಳಿದ್ದಾವಲ್ಲ ಅದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು. ನಾವು ಸಮಾನತೆ ಸ್ವಾತಂತ್ರ್ಯದ ಬಗ್ಗೆ ಯಾರೋ ಒಬ್ಬ ಥಿಂಕರ್ ಏನೋ ಹೇಳಿದಾನೆ ಅಂದ ತಕ್ಷಣ ಅವನು ಆಗ ಹೇಳಲಿಕ್ಕೆ ಏನು ಕಾರಣ, ಅವನು ಅದರ ಪರವಾಗಿದ್ನ ವಿರೋಧವಾಗಿದ್ನ ಅಂತ. ಈಗ ಸ್ವಾತಂತ್ರ್ಯದ ಪರಿಕಲ್ಪನೆ ಅಂತ ಹೇಳಿ ಬಂದಾಗ ಒಬ್ಬ ಥಿಂಕರ್ ಹೇಳಿರ್ತಾನೆ ಸ್ವಾತಂತ್ರ್ಯ ಅಂದರೆ ಇದೆ ಅಂತೇಳಿ. ಸೊ ಅದನ್ನು ವಿಮರ್ಶೆ ಮಾಡ್ತಾ ಇದ್ದಾಗ ಇನ್ನೊಬ್ಬ ಥಿಂಕರ್ ಅದೆಷ್ಟೋ ವರ್ಷಗಳು ಅವನು ಬದುಕಿದ್ದಾಗ ಅಂತಲಲ್ಲ, ಎಷ್ಟೋ ವರ್ಷಗಳು ಆದಮೇಲೆ ಆತ ಹೇಳ್ಬೋದು ಈ ಸ್ವಾತಂತ್ರ್ಯ ಅನ್ನೋದು ಈ ಥರ ಅಲ್ಲ, ಸ್ವಾತಂತ್ರ್ಯ ಅನ್ನೋದು ಇನ್ನೂ ಬೇರೆ ಥರ ನಾವು ಅರ್ಥ ಮಾಡ್ಕೊಳ್ಬಹುದು ಅಂತ. ಅವನ ಕಾಲಕ್ಕೆ ಆತ ಸರಿ, ಇವನ ಕಾಲಕ್ಕೆ ಈತ ಸರಿ. ಬಟ್ ಈತ ಕಮೆಂಟ್ ಮಾಡೋದಂತೂ ಹೌದು, ಮೊದಲನವನು ಮಾಡಿದ್ದು ಸರಿ ಇಲ್ಲ, ಸ್ವಾತಂತ್ರ್ಯದ ಪರಿಕಲ್ಪನೆ ಅವನು ಹೇಳಿದ್ದು ಸರಿ ಇಲ್ಲ ಅಂತ ಅಲ್ವಾ. ನಮಗೆ ಇಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದ್ರ ಬದಲಾಗಿ ಆ ಕಾಲಘಟ್ಟ ನೆನಪಿರಬೇಕು. ನೆಕ್ಸ್ಟ್ ಬಂದವನು ಯಾಕೆ ಹಾಗೆ ಹೇಳಿದ, ಅವನ ಕಾಲಘಟ್ಟದಲ್ಲಿ ಏನೆಲ್ಲ ಪ್ರಪಂಚದಲ್ಲಿ ಬದಲಾವಣೆ ಆಯಿತು, ಆ ಸ್ಥಿತಿಗೆ ಏನು ಕಾರಣ ಅಂತ ಹೇಳಿ ಬಂದಾಗ ನಮಗೆ ಆ ಪರಿಕಲ್ಪನೆಗಳ ಬಗ್ಗೆ ಒಂದು ಒಳ್ಳೆಯ ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಕ್ರಿಯೇಟ್ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ರಾಜ್ಯಶಾಸ್ತ್ರದ ಮೂಲ ಪರಿಕಲ್ಪನೆಯಲ್ಲಿದೆಯಲ್ಲ ಅದನ್ನು ತುಂಬ ಸ್ಟ್ರಾಂಗ್ ಆಗಿನೇ ಬಿಲ್ಡ್ ಮಾಡಬೇಕು. ಇದು ಕೇವಲ ರಾಜ್ಯಶಾಸ್ತ್ರ ಜೊತೆಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ತೊಗೊಳ್ಬೋದು, ನೀವು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನು ತೊಗೊಳ್ಬೋದು. ಯಾಕಂದರೆ ಬ್ಯಾಟ್ ತೊಗೊಂಡು ಕೂಡ ತಯಾರಿ ನಡೆಸ್ತಾ ಇರುವಂಥ ಅಭ್ಯರ್ಥಿಗಳಿದ್ದಾರೆ ಅಲ್ವಾ. ಸೊ ಹಾಗಾಗಿ ಫಂಡಮೆಂಟಲ್ಸನ್ನು ಮೊದಲು ತುಂಬ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಬಹುತೇಕ ಅಭ್ಯರ್ಥಿಗಳಿಗೆ ಇರುವಂಥ ಇನ್ನೊಂದು ಗೊಂದಲ ಯಾವ ಪುಸ್ತಕ ಓದಬೇಕು ಅಂತ ಹೇಳಿ. ಯಾವಾಗಲೂ ಕೂಡ ಅತ್ಯುತ್ತಮ ಗುಣಮಟ್ಟದ ಪುಸ್ತಕಗಳನ್ನು ಓದಲಿಕ್ಕೆ ಪ್ರಾರಂಭಿಸಿ. ಇವಾಗ ನೀವು ನನಗೆ ಪ್ರಶ್ನೆ ಕೇಳ್ತೀರಾ ಅತ್ಯುತ್ತಮ ಗುಣಮಟ್ಟದ ಪುಸ್ತಕಗಳು ಯಾವುದು ಅಂತ, ಯಾಕಂದರೆ ತುಂಬ ಜನ ಕಮೆಂಟ್ ಮಾಡಿರ್ತೀರ ಒಳ್ಳೆಯ ಪುಸ್ತಕ ಹೇಳಿ ಒಳ್ಳೆಯ ಪುಸ್ತಕ ಹೇಳಿ ಅಂತ. ನಾನು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ ಒಳ್ಳೆಯ ಪುಸ್ತಕ ಯಾವುದು ಅಂತ, ಯಾಕಂದರೆ ಅದು ನನಗೂ ಗೊತ್ತಿಲ್ವಲ್ಲ ಒಳ್ಳೆಯ ಪುಸ್ತಕ ಯಾವುದು ಅಂತ. ನಾನು ಹೇಗೆ ಡಿಸೈಡ್ ಮಾಡ್ತೇನೆ ಒಂದು ಪುಸ್ತಕ ಒಳ್ಳೆಯದಾ ಅಥವಾ ಒಳ್ಳೇದಿಲ್ವಾ ಅಂತ ಹೇಳಿದ್ರೆ, ಮೊದಲನೇದಾಗಿ ನನಗೆ ಸಿಲೆಬಸ್ ಗೊತ್ತಿರುತ್ತೆ ಅಲ್ವ. ಈಗ ನಿಮಗೋಸ್ಕರ ಯಾಕಂದರೆ ತಯಾರಿ ನಡೆಸ್ತಾ ಇರುವಂಥವ್ರು ನೀವು. ಸೊ ಮೊದಲನೇದಾಗಿ ಸಿಲೆಬಸ್ ನೋಡ್ಕೊಳ್ತೇನೆ. ಸಿಲೆಬಸ್ಸದ್ದು ಆಥರ್ನ ಪುಸ್ತಕ ಅಂತ ಇದ್ದರೆ ಯಾವುದೋ ಒಂದು ಬುಕ್ ಇರುತ್ತೆ ನನ್ನಲ್ಲಿ, ಯಾವುದು ಮಾಡರ್ನ್ ಪೊಲಿಟಿಕಲ್ ಥಿಯರಿ PG ದಾಸದೊಂದು ಬುಕ್ ಇದೆ. ನಾ ಯಾವುದೋ ಒಂದು ಸಿಲೆಬಸ್ಸಲ್ಲಿ ಪೊಲಿಟಿಕಲ್ ಥಿಯರಿ ಬಗ್ಗೆ ಐಡಿಯಾಗಳು ಕವರ್ ಆಗಿದೆಯಾ ಇಲ್ವಾ ಅಂತ ಪುಸ್ತಕದಲ್ಲೇ ನೋಡ್ತೇನೆ ಅಲ್ವಾ. ಇದರಿಂದ ಶುರುವಾಗಿರುತ್ತೆ ಫಂಡಮೆಂಟಲ್ ಕಾನ್ಸೆಪ್ಟಿಂದ ಹಿಡಿದು ಸಿಸ್ಟಮ್ ಥಿಯರಿ, ಲಿಬರಲಿಸಮ್, ಸಿವಿಲ್ ಸೊಸೈಟಿ ಎಲ್ಲ ಕೊಟ್ಟಿರ್ತಾನೆ ಚಾಪ್ಟ್ರಲ್ಲಿ ಅಲ್ವಾ. ಈ ಚಾಪ್ಟ್ರಲ್ಲಿ ಕೊಟ್ಟಿದ್ದಾನಲ್ವ ಅವನು ಸಿಲೆಬಸ್ಸಲ್ಲಿ ಇದೆಯಲ್ಲ ಅದೆಲ್ಲ ಕವರ್ ಆಗುತ್ತಾ ನೋಡ್ತೇನೆ. ಯಾವತ್ತೂ ಕೂಡ ಈಗ ಅನ್ನ ಬೆಂದಿದೆ ಇಲ್ವ ಅಂತ ಹೇಳಕ್ಕೆ ಒಂದು ಕಾಳು ಸಾಕು ಅಂತ ಹೇಳಿರ್ತಾರಲ್ಲ. ಸೊ ಆ ಪುಸ್ತಕದಲ್ಲಿ ಯಾವುದಾದ್ರೂ ಒಂದು ಕಾನ್ಸೆಪ್ಟಿಗೆ ಹೋಗಿ ಆ ಕಾನ್ಸೆಪ್ಟ್ ಬಗ್ಗೆ ಆತ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ, ಎಷ್ಟು ಚೆನ್ನಾಗಿ ಚರ್ಚೆ ಮಾಡಿದ್ದಾನೆ ಅನ್ನೋದು ಇಂಪಾರ್ಟೆಂಟು. ಒಂದು ಕಿವಿ ಮಾತು ಏನಂತ ಹೇಳಿದ್ರೆ, ಪುಸ್ತಕ ತುಂಬ ಚಿಕ್ಕದಿರಬೇಕು ಅಂತ ಕೆಲವರು ಬಯಸ್ತಾರೆ. ಇದು ಫ್ರೆಷರ್ಸ್ ಸಮಸ್ಯೆ. ಇದು ಏನು ಅಂತ ಹೇಳಿದ್ರೆ ಅವರಿಗೆ ಆಸೆ ಇರುತ್ತೆ ಕೇಸೆಟ್ ಕ್ಲಿಯರ್ ಮಾಡಬೇಕು ಅಂತ ಹೇಳಿ. ಆದರೆ UG PG ಎಲ್ಲ ತುಂಬ ಚಿಕ್ಕ ಪುಸ್ತಕಗಳಿರ್ತಾವಲ್ಲ. ಯಾಕಂದರೆ ಆಗ ಆಥರ್ಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದು UG ಕ್ಲಿಯರ್ ಆಗಲಿ ಅಥವಾ ಅವನಿಗೆ UGಗೆ ಎಷ್ಟು ನಾಲೆಜ್ ಬೇಕು ಓದಲಿಕ್ಕೆ, ಸೊ ಅದಕ್ಕೆ ಸಂಬಂಧಪಟ್ಟಷ್ಟೇ ವಿಷಯವನ್ನು ಪುಸ್ತಕಗಳಲ್ಲಿ ಹೇಳಿರ್ತಾರೆ. ಸೊ ಹಾಗಾಗಿ ಬೃಹತ್ ಗಾತ್ರದ ಪುಸ್ತಕಗಳೆಲ್ಲ ಆಗೋದಿಲ್ಲ, ಚಿಕ್ಕ ಚಿಕ್ಕ ಪುಸ್ತಕಗಳಿರ್ತಾರೆ. ಅದನ್ನು ಓದಿರ್ತಾರೆ, ರಿವಿಷನ್ ಮಾಡ್ತಾರೆ ಮಕ್ಕಳು, ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ತೆಗಿರ್ತಾರೆ. ಸೊ ಇಲ್ಲಿ ಪರೀಕ್ಷಾ ಹಂತಕ್ಕೆ ಬಂದಾಗ, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವ ಹಂತಕ್ಕೆ ಬಂದಾಗ ಏನು ಮಾಡ್ತಾರೆ, ಅಂಥದ್ದೇ ಚಿಕ್ಕ ಪುಸ್ತಕ ಉಂಟಾ ಅಂತ ಹುಡುಕ್ತಿರ್ತಾರೆ. ಸೊ ಚಿಕ್ಕ ಪುಸ್ತಕವನ್ನು ನಾವು ಹುಡುಕೋದ್ರಿಂದ ಅಂಕಗಳು ಚಿಕ್ಕದಾಗಿ ಸಿಗುತ್ತೆ ನಮಗೆ. ಹಾಗಂತೇಳಿ ದೊಡ್ಡ ಪುಸ್ತಕ ಓದಿದ ತಕ್ಷಣ ದೊಡ್ಡ ಅಂಕಗಳು ಸಿಗೋದಿಲ್ಲ. ಆದರೆ ಚಾಪ್ಟ್ರಲ್ಲಿ ಆತ ಕವರ್ ಮಾಡಿದಾನ ವಿಷಯ ಅನ್ನೋದು ಇಂಪಾರ್ಟೆಂಟು. ಈಗ ಸ್ಟ್ಯಾಂಡರ್ಡ್ ಬುಕ್ಸನ್ನು ನಾವು ಹೇಗೆ ಐಡೆಂಟಿಫೈ ಮಾಡೋದು ಅಂತ ಹೇಳಿದ್ರೆ, ಮೊದಲನೇದು ನಿಮ್ಮ ಸಿಲೆಬಸ್ಸು ಆ ಪುಸ್ತಕದಲ್ಲಿ ಚಾಪ್ಟರ್ಗಳಲ್ಲಿ ಕವರ್ ಆಗಿದೆಯಾ ಇಲ್ವಾ ಅಂತ ಹೇಳಿ ನೀವು ಅದನ್ನು ಓದಬೇಕು. ಸುಮ್ಮನೆ ಯಾವುದೊಬ್ಬ ಆಥರ್ನ ಹೆಸರು ಯಾರೋ ಹೇಳಿರ್ತಾರೆ ಬೆಸ್ಟ್ ಬುಕ್ ಅದು ಅಂತ ಹೇಳಿ, ಸೊ ನೀವು ತೊಗೊಂಡು ಬಂದಿರ್ತೀರಾ, ಸುಮ್ಮನೆ ದುಡ್ಡು ವೇಸ್ಟ್ ಅದು ಅಲ್ವಾ. ದುಡ್ಡು ವೇಸ್ಟ್ ಆದರೂ ಪರವಾಗಿಲ್ಲ, ನಾಲೆಜ್ ಆದರೂ ನಿಮಗೆ ಅದರಿಂದ ಸಿಗಬೇಕು. ಸೊ ಯಾರೋ ವ್ಯಕ್ತಿ ಹೇಳಿದ್ರು ಅಂತಲ್ಲ, ಈಗ ನೀವು ನನ್ನಲ್ಲಿ ಕೇಳಿರ್ತೀರ ಒಳ್ಳೆಯ ಪುಸ್ತಕ ಹೇಳಿ ಅಂತ. ಸೊ ನನ್ನ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ನಾನು PG ಮಾಡಿದ್ದು ಇಗ್ನೋದಲ್ಲಿ, ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿಯಲ್ಲಿ. ಹಾಗಾಗಿ ನಾನು ಇಂಗ್ಲೀಷ್ ಮೀಡಿಯಮ್ದು ಆಗಿರೋದ್ರಿಂದ
ಇಗ್ನೋದು ಆನ್ಲೈನ್ ಸೋರ್ಸಲ್ಲೂ ನಿಮಗೆ ಸಿಗುತ್ತೆ, ಪೊಲಿಟಿಕಲ್ ಸೈನ್ಸ್ಗೆ ಪಟ್ಟಂಥ ಸೋರ್ಸ್ಗಳು ಸಿಗುತ್ತೆ. ಇಂಗ್ಲೀಷ್ ಮೀಡಿಯಮದ್ದು ತುಂಬ ಚೆನ್ನಾಗಿರುವಂಥ ಸೋರ್ಸ್ ಅದು. ಈವನ್ UPSC KPSC ಕೂಡ ನಾನು ಬರೆದಾಗ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಪೊಲಿಟಿಕಲ್ ಸೈನ್ಸಲ್ಲಿ ನನಗೆ ಅರೌಂಡ್ ಅಬೌಟ್ 200 ಮೇಲೆ ಬಂದಿತ್ತು ಪೊಲಿಟಿಕಲ್ ಸೈನ್ಸಲ್ಲಿ. ನಾನು ಬೇರೆ ಯಾವ ಪುಸ್ತಕ ನೋಡಲಿಲ್ಲ, ಇಗ್ನೋ ಸ್ಟಡಿ ಮೆಟೀರಿಯಲ್ಸ್ ಮಾತ್ರ ಓದಿದ್ದು. ಸೊ ನೀವು ಅದನ್ನೇ ಓದಿ ಅಂತ ಹೇಳೋದಿಲ್ಲ, ಬದಲಾಗಿ ನನಗೆ ಅದು ಸಾಕು ಅಂತ ಅನ್ನಿಸ್ತು, ಯಾಕಂದರೆ ಎಲ್ಲ ವಿಷಯಗಳನ್ನಲ್ಲಿ ಕವರ್ ಮಾಡಿದರು. ಆಯಿತಾ. ಮತ್ತು ಇನ್ನೊಂದು, ನಾನು ಜಾಸ್ತಿ ಇಂಗ್ಲೀಷ್ ಬುಕ್ಸ್ಗಳನ್ನು ರೆಫರ್ ಮಾಡ್ತೇನೆ ಪೊಲಿಟಿಕಲ್ ಸೈನ್ಸ್ಗೆ. ಇದು ಯಾಕೆ ಅಂತ ಹೇಳಿದ್ರೆ, ನನಗೆ ಕನ್ನಡದಲ್ಲಿ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಷಯಗಳ ಬಗ್ಗೆನೂ ಚರ್ಚೆ ಮಾಡಿ ಒಂದು ಒಳ್ಳೆ ಪುಸ್ತಕ, ಒಳ್ಳೆ ಐಡಿಯಾ ಅಂತ ಇರುತ್ತಲ್ಲ, ತುಂಬ ಚೆನ್ನಾಗಿದೆ, ಎಲ್ಲ ಬರೆದಿದ್ದಾನೆ ಅಂಥ ಪುಸ್ತಕ ನನಗೆ ಸಿಗಲಿಲ್ಲ. ಸೊ ಇದರಿಂದ ನೀವು ಬೇಸರ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಕನ್ನಡ ಮೀಡಿಯಮಲ್ಲಿ ಅಭ್ಯಾಸ ಮಾಡುವವರಿಗೆ ಇದೊಂದು ದೊಡ್ಡ ಸಮಸ್ಯೆ ಇದು. ಈ ಕ್ವಶನ್ ಪೇಪರ್ ಫ್ರೇಮ್ ಮಾಡುವವರು ಅಷ್ಟೇ, ಎಲ್ಲೋ ಇಂಗ್ಲೀಷ್ ಮೀಡಿಯಮ್ ಪುಸ್ತಕಗಳನ್ನು ನೋಡಿ ಕ್ವಶನ್ ಪೇಪರ್ ಫ್ರೇಮ್ ಮಾಡಿರ್ಬೋದು. ಯಾಕೆ ಹೀಗಾಗುತ್ತೆ ಅಂತ ಹೇಳಿದ್ರೆ, ಈಗ ಕ್ವಶನ್ ಪೇಪರಲ್ಲೂ ಕೂಡ ಕೊಟ್ಟಿರ್ತಾರಲ್ವ, ಮೊದಲು ಇಂಗ್ಲೀಷ್ ನೋಡಿ, ಅಥವಾ ಕನ್ನಡ ಮೀಡಿಯಮ್ ಅಭ್ಯರ್ಥಿಗಳಾದರೂ ಕೂಡ ಕನ್ನಡದಲ್ಲಿ ಏನಾದರೂ ಗೊಂದಲ ಆದರೆ ಇಂಗ್ಲೀಷ್ದು ನೋಡಿ ಅಂತ. ಅಂದರೆ ಏನು ಅರ್ಥ, ಇಲ್ಲಿ ಕ್ವಶನ್ ಪೇಪರ್ ಫ್ರೇಮ್ ಮಾಡಿದವನು ಕನ್ನಡ ಬುಕ್ಕಿಂದ ಮಾಡಲಿಲ್ವಾ, ಇಂಗ್ಲೀಷ್ ಬುಕ್ಕಿಂದ ಮಾತ್ರ ಮಾಡಿದಾನಾ ಅಲ್ವಾ? ಎಷ್ಟು ಚರ್ಚೆ ಮಾಡಲಿಕ್ಕೆ ಹೋಗ್ತವೆ ಅಂತ ಹೇಳಿದರೆ, ಇಂಥ ಥಾಟ್ ಬಂದಾಗ ಯಾಕೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಎಷ್ಟೊಂದು ಲಾಸ್ ಆಗುತ್ತೆ ಅಂತ ಅನ್ನಿಸ್ತದೆ. ಬಹುಶಃ ಈಗ ಪೊಲಿಟಿಕಲ್ ಥಿಯರಿಯಲ್ಲಿ OP ಗಾಬಾ ಇರ್ಬೋದು, ತುಂಬ ಚೆನ್ನಾಗಿದೆ, ಅಥವಾ ಇಂಡಿಯನ್ ಪೊಲಿಟಿ ಲಕ್ಷ್ಮೀಕಾಂತ್ ಆಗಿರ್ಬೋದು, ಅಥವಾ JN ಪಾಂಡೆ ಇರ್ಬೋದು, ಅದ್ಭುತವಾಗಿ ಬರೆದಿದ್ದಾರೆ. ಸೊ ಅಂಥ ಕ್ವಾಲಿಟಿ ಇರೋ ಪುಸ್ತಕ ನಮ್ಮ ಕನ್ನಡದಲ್ಲಿ ಬರಬೇಕು. ಈಗ ಲಕ್ಷ್ಮೀಕಾಂತ್ ಪೊಲಿಟಿ ನನ್ನಲ್ಲಿಲ್ಲ, ಆನ್ಲೈನ್ನಲ್ಲಿರುವಂಥ ಒಂದು ಪೊಲಿಟಿ ಇದೆ, ಆದರೆ JN ಪಾಂಡೆದು ಇಂಡಿಯನ್ ಪೊಲಿಟಿ ಇದೆ, ಅದು ಚೆನ್ನಾಗಿದೆ. ಸೊ ಇಲ್ಲಿ ಯಾರು ಬೆಸ್ಟ್ ಅಂತ ಹೇಳಿದ್ರೆ, ಕೆಲವರು ಲಕ್ಷ್ಮೀಕಾಂತ್ ಪೊಲಿಟಿ ಚೆನ್ನಾಗಿದೆ ಅನ್ಬೋದು, ಕೆಲವರು JN ಪಾಂಡೆ ಚೆನ್ನಾಗಿದೆ ಅನ್ಬೋದು. ಸೊ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನ್ನಲ್ಲಿರುವಂಥ ಪುಸ್ತಕ ಅಲ್ವಾ. ಸೊ ನಮಗೆ ಅಲ್ಲಿ ಇದ್ದಂಥ ಥಾಟ್ ಇಂಪಾರ್ಟೆಂಟು, ಆಯಿತಾ. ಸೊ ನೀವು ಲೈಬ್ರರಿಗೆ, ಯಾವುದೇ ಲೈಬ್ರರಿಗೆ ವಿಸಿಟ್ ಕೊಟ್ಟರು, ಅಥವಾ ಈಗ ಕಾಲೇಜ್ ಲೈಬ್ರರಿ ಇರ್ಬೋದು, ಯೂನಿವರ್ಸಿಟಿ ಲೈಬ್ರರಿ ಇರ್ಬೋದು, ಪಬ್ಲಿಕ್ ಲೈಬ್ರರಿನೇ ಇರ್ಬೋದು, ನಿಮಗೆ ಸಿಕ್ಕರೆ ಅತ್ಯುತ್ತಮ ಸೋರ್ಸ್ ಕನ್ನಡದಲ್ಲಿ ಇದೆ ಅಂತ ಆದರೆ ಆಥರನ್ನ ನೋಡಲಿಕ್ಕೆ ಹೋಗಬೇಡಿ. ಬದಲಾಗಿ ನಿಮ್ಮ ಸಿಲೆಬಸ್ಸಲ್ಲಿ ಆಥರ್ ಕವರ್ ಮಾಡಿದ್ದಾನಂತ ಅನ್ನೋದಾಗಿದ್ದರೆ ಅದನ್ನು ಓದಿ, ಆಯಿತಾ. ಸೊ ನನಗೆ ಎಲ್ಲಾದರೂ ಅಂಥ ಅವಕಾಶ ಸಿಕ್ಕರೆ, ಕನ್ನಡದಲ್ಲಿ ಅತ್ಯುತ್ತಮ ಪುಸ್ತಕಗಳು ಇದೆ, ಅದನ್ನು ನನ್ನ ಗಮನಕ್ಕೆ ಬಂದರೆ ಕೊಡ್ತೇನೆ. ಯಾಕಂದ್ರೆ ನಾನು ನೋಡೋದೇ ನಿಮಗೆ ದಾರಿ ತಪ್ಪಿಸುವಾಗ ಆಗಬಾರದು, ಆಯಿತಾ. ಸೊ ಹಾಗಾಗಿ ಇಂಗ್ಲೀಷ್ ಸೋರ್ಸಿದಾರೆ ಒಂದಷ್ಟು ನಾನು ವೀಡಿಯೋ ಮಾಡಿದೆ, ನನ್ನ ಚಾನಲಲ್ಲೇ ಇದೆ, ಇಂಗ್ಲೀಷ್ ಯಾವುದು ಒಳ್ಳೆ ಬುಕ್ ಇದೆ ಅಂತ ಹೇಳಿ. ಸೊ ನಾನು ಇಂಗ್ಲೀಷನ್ನು ರೆಫರ್ ಮಾಡುವ ವಿದ್ಯಾರ್ಥಿಗಳಿದ್ದರೆ ಇಗ್ನೋ ಸ್ಟಡಿ ಮೆಟೀರಿಯಲನ್ನು ತುಂಬ ಚೆನ್ನಾಗಿ ನಿಮಗೆ ಒಪ್ಪುತ್ತೆ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಅಂತ ಹೇಳ್ತೀನಿ. ಇದನ್ನು ಮೀರಿ ಅಂತ ಹೇಳಿದ್ರೆ ಒಂದಷ್ಟು ಯೂಟ್ಯೂಬ್ ಚಾನಲ್ಗಳಿದೆ ಪೊಲಿಟಿಕಲ್ ಸೈನ್ಸನ್ನು ಕ್ಲಾಸ್ ಮಾಡ್ತಾ ಇರುವಂಥದ್ದು. ಇಂಗ್ಲೀಷ್ ನಾಲೆಜ್ ಇದ್ದರೆ ಅಥವಾ ಹಿಂದಿ ನಾಲೆಜ್ ಇದ್ದರೆ ತುಂಬ ಚೆನ್ನಾಗಿ ವಿಷಯಗಳನ್ನು ಡಿಸ್ಕಸ್ ಮಾಡ್ತಾರೆ. ಈ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ನಿಜವಾಗ್ಲೂ ಒಂದು ದೊಡ್ಡ ಚಾಲೆಂಜ್ ಏನು ಅಂತ ಹೇಳಿದರೆ, ಇಂಗ್ಲೀಷ್ ಪುಸ್ತಕಗಳಲ್ಲಿ ಇರುವಂಥ ಎಲ್ಲ ವಿಷಯಗಳು ಕೂಡ ಇರುವಂಥ ಕನ್ನಡ ಪುಸ್ತಕಗಳಲ್ಲಿ ಕೊರತೆ ಒಂದು ಕಡೆ ಆದರೆ, ಇನ್ನೊಂದು ಇಂಗ್ಲೀಷ್ ಅನ್ನುವಂಥ ಭಯ ಇರುತ್ತೆ. ಈಗ ಸಾಮಾನ್ಯ ಅಭ್ಯರ್ಥಿಗಳಿಗೆ ಏನಂತ ಹೇಳಿದ್ರೆ, ಇಂಗ್ಲೀಷ್ ಮಾತಾಡಲಿಕ್ಕೆ ಕಷ್ಟ ಅನ್ನಿಸ್ಬೋದು ನಿಮಗೆ, ಅಥವಾ ಇಂಗ್ಲೀಷನ್ನು ಬರೀಲಿಕ್ಕೆ ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಕಷ್ಟ ಅನ್ನಿಸ್ಬೋದು. ಆದರೆ ಇಂಗ್ಲೀಷನ್ನು ಓದಿ ಅರ್ಥ ಮಾಡಿಕೊಳ್ಳುವಷ್ಟು ಕಷ್ಟಪಡುವಂಥ ವಿದ್ಯಾರ್ಥಿಗಳು ಯಾರು ಇರಲಿಕ್ಕಿಲ್ಲ ಅಂತ ಅಂದ್ಕೊಳ್ತಾನೆ. ಯಾಕಂತ ಹೇಳಿದ್ರೆ, ನಮಗೆ ಚಿಕ್ಕ ವಯಸ್ಸಿಂದಲೇ ಇಂಗ್ಲೀಷ್ ನಾಲೆಜ್ ಅಂತೂ ಸ್ವಲ್ಪ ಆದರೂ ಇರುತ್ತೆ, ಅಟ್ಲೀಸ್ಟ್ ಅವನು ಏನು ಬರೆದಿದ್ದಾನೆ ಅಂತಲೂ ಅರ್ಥ ಮಾಡ್ಕೊಳ್ಳೋಷ್ಟು ಸಾಮರ್ಥ್ಯನೂ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಒಂದಷ್ಟು ಬಿಡುವಿರುವಾಗ ಅದನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಏನಂತ ಹೇಳಿದ್ರೆ, ಅಟ್ಲೀಸ್ಟ್ ಇಂಗ್ಲೀಷಲ್ಲಿ ಇರುವಂಥ ವೀಡಿಯೋಗಳಾಗಿರ್ಬೋದು, ಅಥವಾ ಆನ್ಲೈನಲ್ಲಿ ಡೌನ್ಲೋಡ್ ಮಾಡಿದ ಸೋರ್ಸ್ಗಳಾಗಿರ್ಬೋದು, ಅದನ್ನು ಓದಲಿಕ್ಕೆ ಪ್ರಾಕ್ಟೀಸ್ ಮಾಡಿ. 1-2 ತಿಂಗಳು ಚೆನ್ನಾಗಿ ಓದಲಿಕ್ಕೆ ತಯಾರಿಯನ್ನು ನಡೆಸಿದರೆ ನೀವು, ಅಥವಾ ಮತ್ತೆ ಅದನ್ನು ಓದ್ತಾ ಇದ್ದರೆ ನಿಮಗೆ ಆ ಪುಸ್ತಕಗಳಿಂದ ವಿಷಯ ಗೊತ್ತಾಗುತ್ತೆ ಈಸಿಯಾಗಿ. ಅಷ್ಟೇನು ಕಷ್ಟಪಡಬೇಕಾದಂಥ ಅವಶ್ಯಕತೆ ಇಲ್ಲ, ಆಯಿತಾ. ಸೊ ನೀವು ಪುಸ್ತಕನೇ ಇಲ್ಲ, ಕೊರತೆ ಇದೆ, ಇರೋ ಪುಸ್ತಕದಿಂದ ಬಂದು ನಾನು ತಯಾರಿ ಮಾಡಿದ್ದೆ, ನನಗೆ ಮಾರ್ಕ್ಸ್ ಕಮ್ಮಿ ಬಿತ್ತು ಅಂತ ಯೋಚನೆ ಮಾಡೋ ಬದಲು, ನನ್ನಿಂದ ಏನು ಮಾಡಲಿಕ್ಕೆ ಸಾಧ್ಯ ಇದೆಯೋ ಆ ಎಲ್ಲ ಪ್ರಯತ್ನವನ್ನು ಮಾಡಬೇಕು. ಕೊನೆಗೆ ನಮ್ಮಿಂದ ಏನೂ ಆಗಲಿಲ್ಲೋ ಅದು ನಮ್ಮ ಕೈಯಲ್ಲಿಲ್ಲ, ಅಷ್ಟೇ, ಏನು ಮಾಡಲಿಕ್ಕೆ ಆಗೋದಿಲ್ಲ, ಆಯಿತಾ. ಸೊ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ನಾನು ಹೇಳುವಂಥ ಒಂದು ಚಿಕ್ಕ ಕಿವಿ ಮಾತು ಏನು ಅಂತ ಹೇಳಿದ್ರೆ, ಕನ್ನಡ ಪುಸ್ತಕಗಳನ್ನು ಓದಿ, ಅದರ ಜೊತೆಗೆ ಇಂಗ್ಲೀಷ್ನಲ್ಲಿ ಇರುವಂಥ ಸೋರ್ಸ್ಗಳು ನಿಮಗೆ ಸಿಕ್ಕರೆ ಖಂಡಿತ ಅದನ್ನು ಓದೋದೇ ಇಡಬೇಡಿ. ಒಂದು 4-5 ಸಲ ಓದಿದಾಗ ನಿಮಗೆ ಇಂಗ್ಲೀಷನ್ನು ತುಂಬ ಈಸಿ ಆಗುತ್ತೆ. ನಮಗೇನು ಪೊಲಿಟಿಕಲ್ ಸೈನ್ಸಲ್ಲಿ ಪಾಸ್ ಆಗಬೇಕು, KCET ಕ್ಲಿಯರ್ ಆಗಬೇಕು, AP ಆಗಬೇಕು, ಅಥವಾ ಲೆಕ್ಚರ್ ಆಗಬೇಕು, ಅಷ್ಟು ಗಮನ ನಮ್ಮಲ್ಲಿ ಇದ್ದರೆ ಯಾವುದು ಕೂಡ ಕಷ್ಟ ಅಲ್ಲ. ಸಾಧಿಸಬೇಕು ಅನ್ನೋ ಛಲ ನಮ್ಮಲ್ಲಿ ಇರಬೇಕು ಅಂತ ಹೇಳುತ್ತೇನೆ. ಸೊ ಯಾರಿಗಾದರೂ ಇದರಿಂದ ಕನ್ಫ್ಯೂಷನ್ ಇನ್ನೂ ಇದೆ ಅಂತ ಅನ್ನೋದಾಗಿದ್ದರೆ, ನಾನು ಕೂಡ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡುತ್ತೇನೆ. ಯಾವ್ದಾದ್ರು ಒಳ್ಳೆ ಕನ್ನಡ ಸೋರ್ಸಸ್ ಇದ್ದರೆ ಖಂಡಿತವಾಗಲೂ ನಾನು ಶೇರ್ ಮಾಡ್ತೇನೆ. ಇನ್ನು 3ನೇದು ಕಿವಿ ಮಾತು ಏನು ಅಂತ ಹೇಳಿದ್ರೆ, ಶಾರ್ಟ್ ನೋಟ್ಸನ್ನು ಮಾಡುವಂಥದ್ದು, ಚಿಕ್ಕ ಕಿರು ನೋಟ್ಸನ್ನು ಮಾಡುವಂಥದ್ದು. ಯಾಕೆ ಇದು ಕಿರು ನೋಟ್ಸ್ ಮಾಡಬೇಕು ಅಂತ ಹೇಳುವಾಗ, ನಿಮಗೆ ಓದಿದ್ದು ನೆನಪಿಡಬೇಕು ಅಲ್ವಾ.
ಹೇಗೆ ಓದಿದ್ದನ್ನು ಬಿಟ್ಕೊಳ್ತೀರಿ, ಅಥವಾ ಕೆಲವು ಕ್ಲಾಸ್ಗಳನ್ನು ಆನ್ಲೈನಲ್ಲಿ ಕೇಳ್ತಾ ಇರ್ತೀರಿ, ಏನೋ ವಿಷಯ ಬಂತಲ್ಲಿ ಯಾವುದೋ ಪೊಲಿಟಿಕಲ್ ಥಿಂಕರ್ ಬರ್ತಾನೆ, ಅವನ ಹೆಸರೇ ನಿಮಗೆ ಪ್ರೊನೌನ್ಸ್ ಮಾಡಲಿಕ್ಕೆ ಮರೆತೋಗಿರ್ತದೆ, ಅದು ಎಕ್ಸಾಮ್ ಟೈಮಲ್ಲಿ ಮರೆತೋಗಿರ್ತದೆ ಅನ್ನೋದಾಗಿದ್ರೆ, ಈಗ ಪ್ಲೇಟೋ ಅರಿಸ್ಟಾಟಲ್ ಅಂತ ಹೇಳಿ ರೂಸೋ ಅಂದ ತಕ್ಷಣ ನಮಗೆ ನೆನಪಿಗೆ ಬರುತ್ತೆ. ಸೊ ಇತ್ತೀಚಿನ ಥಿಂಕರ್ಸ್ಗಳದ್ದು ಬೇಗ ಮರೆತೋಗೋ ಸಾಧ್ಯತೆ ಇರುತ್ತೆ ಅಲ್ವಾ. ಅಥವಾ ಕೆಲವು ಪರಿಕಲ್ಪನೆಗಳು ಅಂದರೆ ಕಾನ್ಸೆಪ್ಟ್ಗಳ ಬಗ್ಗೆ ಕ್ಲಾರಿಟಿ ಇರೋದಿಲ್ಲ, ಕಷ್ಟ ಅಂತ ಅನಿಸ್ತದೆ ನಮಗೆ. ಸೊ ಅಂಥದ್ದೆಲ್ಲ ಬಂದಾಗ ಒಂದು ಚಿಕ್ಕ ಕಿರು ನೋಟ್ಸನ್ನು ಇಟ್ಕೊಳ್ಳಿ. ಪೊಲಿಟಿಕಲ್ ಥಿಯರಿಗೊಂದು, ಥಾಟ್ಗೊಂದು, ಪೊಲಿಟಿಕ್ ಕಾನ್ಸ್ಟಿಟ್ಯೂಷನ್ಗೊಂದು, INRಗೊಂದು, ಪಬ್ಯಾಡ್ಗೊಂದು ಅಂತೇಳಿ. ಸೊ ಈಗ ಇಟ್ಕೊಂಡು ಏನು ಮಾಡಿ ಅಂತ ಹೇಳಿದ್ರೆ, ಕಾನ್ಸೆಪ್ಟ್ ವೈಸ್ ಚಿಕ್ಕ ಅವನು ಆ ಥರ ಹೇಳಿದಾನೆ, ಚಿಕ್ಕದಾಗಿ ನಿಮಗೆ ಅರ್ಥ ಆಗುವ ಹಾಗೆ. ಈಗ ಮೈಂಡ್ ಮ್ಯಾಪ್ಗಳು ಅಂತ ಇರ್ತವೆ, ಚಾರ್ಟ್ಗಳನ್ನು ಮಾಡ್ಕೊಂಡಿರ್ಬೋದು. ಹೇಗೆ ಅಂತ ಹೇಳಿದ್ರೆ, ಪ್ಲೇಟ್ ಅಂತ ಬಂದ ತಕ್ಷಣ ಅವನ ಆ ಪರಿಕಲ್ಪನೆಗಳನ್ನೆಲ್ಲ ಒಂದು ಪಟ್ಟಿ ಮಾಡಿ ಆಯ್ತಾ. ಅವನಿಗೆ ಯಾರೆಲ್ಲ ಕಮೆಂಟ್ ಹಾಕಿದ್ದಾರೆ ಅಂದರೆ ವಿಮರ್ಶೆ ಯಾರೆಲ್ಲ ಮಾಡಿದ್ದಾರೆ ಅವ್ರದ್ದು ಕೂಡ ಪಕ್ಕದಲ್ಲಿ ಇಟ್ಟಿರಿ. ಯಾಕಂದರೆ ಕೇಳ್ಬೋದು ಯಾಕೆ ಆ ಥರ ಅವನನ್ನು ಕಮೆಂಟ್ ಮಾಡಿದ ಅಂತ ಹೇಳಿ ಅಲ್ವಾ. ಅರಿಸ್ಟಾಟಲ್ ಬಂದಾಗ ರೂಸೋ, ಹೋಬ್ಸ್, ಲಾಕ್, ಬಾಡಿನ್ ಯಾರು ಬಂದರು ಅವರದ್ದು ಚಿಕ್ಕ ಕಿರು ಟಿಪ್ಪಣಿಗಳನ್ನು ಬರ್ಕೊಂಡು. ಯಾಕಂತ ಹೇಳಿದ್ರೆ ಕೆಲವು ಪರೀಕ್ಷೆಗಳಲ್ಲಿ ಡೆಫಿನೇಷನ್ಸ್ ಕೇಳ್ತಾರೆ, ವ್ಯಾಖ್ಯಾನ, ಈ ವ್ಯಾಖ್ಯಾನವನ್ನು ಯಾರು ಹೇಳಿದ್ರು ಅಂತ. ಆಗ ವ್ಯಾಖ್ಯಾನಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ ನಮಗೆ ಅಲ್ವಾ. ಸೊ ಹಾಗಾಗಿ ವ್ಯಾಖ್ಯಾನಗಳೇನು, ಯಾವ ಕಾನ್ಸೆಪ್ಟ್ ಅಂತ ಅಟ್ಲೀಸ್ಟ್ ನಮಗೆ ಗೊತ್ತಿದ್ರೆ ನಾವು MCQ ಅನ್ನು ಸಾಲ್ವ್ ಮಾಡ್ಬೋದು. ಈಗ ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಪೊಲಿಟಿಕಲ್ ಸೈನ್ಸ್ ಕ್ವಶನನ್ನು ಒಂದು 50 ಮಾರ್ಕ್ಸ್ಗೆ ಬರೀರಿ ಅಂತ ಕೊಟ್ಟರೆ ನೀವು ಕಷ್ಟಪಡಬೇಕು. ಯಾಕಂತ ಹೇಳಿದ್ರೆ ಅಷ್ಟು ನಮಗೆ ಅದು ಗೊತ್ತಿಲ್ಲ, ಓದಿಲ್ಲ ಅಂತ ಹೇಳ್ಬೋದು. ಅಂದರೆ ಕೊಡೋದು MCQ ಅಲ್ವಾ. MCQ ಕೊಡುವಾಗ ನೀವು ನಿಜವಾಗಿ ಅದನ್ನು ಓದಿದ್ದೀರಾ, ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಸರಿಯಾದ ಟಿಕ್ ಹಾಕಿದ್ದೀರಾ ಅನ್ನೋದೇ ಮ್ಯಾಟ್ರ್ ಆಗುತ್ತೆ ನಿಮಗೆ. ಸೊ ಆ್ಯಕ್ಚುಲಿ ಇದು ಈಸಿ MCQ ಅನ್ನು ಬಿಡಿಸೋದು. ಈಸಿ ಯಾವಾಗುತ್ತೆ, ಮೊದಲೇ ಹೇಳಿದಾಗೆ ನಿಮಗೆ ಎಲ್ಲಿಂದ ಪ್ರಶ್ನೆ ಕೇಳಿದ್ದಾನೆ, ಯಾವ ಶತಮಾನದ ಥಿಂಕರ್ ಇವನು, ಯಾವ ಪರಿಕಲ್ಪನೆಯ ಬಗ್ಗೆ ಕ್ವಶನ್ ಕೇಳಿದ್ದಾರೆ, ಆ ಪರಿಕಲ್ಪನೆಯಲ್ಲಿ ಇವನು ಇದನ್ನ ಇಲ್ವಾ, ಇದ್ದರೆ ಕೊಟ್ಟ 4 ಆಪ್ಷನಲ್ಲಿ ಯಾವುದು ಸೇರದ್ದು ಯಾವುದು ಇದಕ್ಕೆ ಅನ್ನೋದು ನೀವು ಕರೆಕ್ಟಾಗಿ ಐಡೆಂಟಿಫೈ ಮಾಡಿದರೆ ನಿಮಗೆ ಪೊಲಿಟಿಕಲ್ ಸೈನ್ಸನ್ನು ಈಸಿಯಾಗಿ ಕ್ಲಿಯರ್ ಮಾಡ್ಕೊಳ್ಬೋದು ಆಯಿತಾ. ಸೊ ಹಾಗಾಗಿ ನೀವು ಓದ್ತಾ ಇದ್ದ ಹಾಗೆ ಒಂದು ಪುಟ್ಟ ಕಿರು ನೋಟ್ಸನ್ನು ಮಾಡೋದನ್ನು ಮರಿಬೇಡಿ. ಪಠ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಈಗ 5 ಅಂಶ ಅಂತ ನಾವು ಮಾಡಿದರೆ, ಪಠ್ಯಕ್ರಮವನ್ನು ಡಿವೈಡ್ ಮಾಡಿದರೆ ಪ್ರತಿಯೊಂದು ಚಾಪ್ಟರ್ಗೂ ಕೂಡ ಒಂದೊಂದು ಚಿಕ್ಕ ಕಿರು ನೋಟ್ಸನ್ನು ಇಟ್ಕೊಳ್ಳಿ. ಈಗ ಅಗಾಧವಾಗಿ ನಾವು 200 ಪುಟ ನೋಟ್ಸ್ ಬರೋ ಅವಶ್ಯಕತೆ ಇಲ್ಲ. ಒಂದು 50 ಪುಟದಲ್ಲಿ ಒಂದೊಂದು ಚಾಪ್ಟರ್ ಕವರ್ ಆದರೆ ಸಾಕು ನಮಗೆ ಅಲ್ವಾ. ಇದಕ್ಕೆ ಸಂಬಂಧಪಟ್ಟಾಗ ಇನ್ನೂ 4ನೇ ಅಂಶ ಏನು ಅಂತ ಹೇಳಿದ್ರೆ, ರಿವಿಷನ್ ಮಾಡೋದು, ಪುನರಾವರ್ತನೆ ಮಾಡೋದು ತುಂಬ ಇಂಪಾರ್ಟೆಂಟ್. ಈ ಪುನರಾವರ್ತನೆ ಮಾಡುವಾಗ ನೀವು ಮತ್ತೆ ಪುಸ್ತಕವನ್ನು ಬಿಡಿಸಿ ಓದೋ ಅವಶ್ಯಕತೆ ಇರೋದಿಲ್ಲ. ಬದಲಾಗಿ ಏನು ಓದಬೇಕು, ನೀವು ರಿವಿಷನನ್ನು ಓದಿದರೆ ಸಾಕು. ಇವಾಗ 1 ದಿನ ಅಥವಾ 2 ದಿನ ನೀವು ಪೊಲಿಟಿಕಲ್ ಥಿಯರಿಯನ್ನು ಅಥವಾ ಓದಿರ್ತೀರಾ ಅಲ್ವಾ. ಸೊ ನೆಕ್ಸ್ಟ್ 1-2 ದಿನ ಬಿಟ್ಟು ಜಸ್ಟ್ ಒಮ್ಮೆ ಕಣ್ಣಾಡಿಸಿ, ನೀವು ಸಾಕು ಕಣ್ಣಾಡಿಸಿ, ಅಂದರೆ ಮೆಮೊರೈಸ್ ಮಾಡಿ, ಈ ಥರ ಥಿಂಕರ್ ಹೇಳಿದಾನೆ, ಇದನ್ನು ನಾನು ಓದಬೇಕು ಅಂತೇಳಿ. ಸೊ 1 ವಾರ ಬಿಟ್ಟಾದ್ಮೇಲೆ ಇನ್ನೊಂದು ಸಲ ಕಣ್ಣಾಡಿಸಿ ಅದಕ್ಕೆ. ಸೊ ಈಗ ಮತ್ತೆ ಓದೋದ್ರಿಂದ ಅದರ ಮೇಲೆ ನಮ್ಮ ನೋಟ ಇರೋದ್ರಿಂದ ಏನಾಗುತ್ತೆ, ಅದನ್ನು ನೆನಪಲ್ಲಿ ಉಳಿತದೆ. ಈಗ ನಾವು ಒಬ್ಬ ವ್ಯಕ್ತಿಯನ್ನು 10 ಸಲ ನೋಡಿದರೆ 11-12 ಸಲ ನಾವು ಮರೆಯಲ್ಲ ಅವನನ್ನು ಅಲ್ವಾ, ಚೆನ್ನಾಗಿ ನೆನಪಿರುತ್ತೆ ಹೇಗಿರ್ತಾನೆ ಆತ ಅಂಥೇಳಿ. ಅದೇ ರೀತಿ ಪರಿಕಲ್ಪನೆಗಳು ಹಾಗೇನೆ, ಒಂದು 10 ಸಲ ಅದರ ಮೇಲೆ ಕಣ್ಣಾಡಿಸಿದಾಗ ಅದು ನಮಗೆ ತುಂಬ ಈಸಿ ಅಂತ ಅನಿಸ್ಬಿಡುತ್ತೆ. ನಾವು ನೋಡಲೇ ಇಲ್ಲ, ಒಂದೇ ಸಲ ನೋಡಿದ ನಂತರ ಪುನರಾವರ್ತನೆ ಮಾಡಲೇ ಇಲ್ಲ, ನಾಳೆನೇ ಪರೀಕ್ಷೆ ಅಂದಾಗ ಹೇಗೆ ನೆನಪು ಉಳಿತಿದೆ ನಮಗೆ ಅಲ್ವಾ. ಇದು ಮನುಷ್ಯರಾದರೂ ಅಷ್ಟೇ, ಒಂದು ಪರಿಕಲ್ಪನೆ ಆದರೂ ಅಷ್ಟೇ. ಅದಕ್ಕೆ ಜೀವ ತುಂಬುವುದು ಕೆಲಸ ಯಾರ್ದು, ನಮ್ಮದೇ ಅಲ್ವಾ. ಸೊ ಹಾಗಾಗಿ ರಿವಿಷನ್ ಮಾಡೋದು ತುಂಬ ಇಂಪಾರ್ಟೆಂಟು. ಮೊದಲೇ ಹೇಳಿದೆ ನಿಮಗೆ, ದಿನಕ್ಕೆ 2 ಗಂಟೆ ಓದಿ ಸಾಕು. ನೀವು ಇಷ್ಟು ಓದಿದ್ರಿ ಅನ್ನೋದು ಮ್ಯಾಟ್ರ್ ಅಲ್ಲ, ಬದಲಾಗಿ ಹೇಗೆ ಓದಿದ್ದೀರಿ, ಹೇಗೆ ರಿವಿಷನ್ ಮಾಡಿದ್ದೀರಿ ಅನ್ನೋದೇ ತುಂಬ ಇಂಪಾರ್ಟೆಂಟು ಆಯಿತಾ. ಸೊ ಅದನ್ನು ನೀವು ಗಮನವನ್ನು ಹರಿಸಿ ಓದೋಕ್ಕೆ ಪ್ರಯತ್ನವನ್ನು ಪಡಿ. ಇನ್ನು 5ನೇ ಅಂಶ ಏನು ಅಂತ ಹೇಳಿದ್ರೆ, ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಬಿಡಿಸೋದು. ನಿಮಗೆ ಗೊತ್ತೇ ಇದೆ, MCQ ಅಂತ ಹೇಳಿದ್ರೆ ತುಂಬ ಹಳೇ ಪ್ಯಾಟರ್ನಲ್ಲಿ ನೋಡಿದರೆ 4 ಆಪ್ಷನ್ ಕೊಟ್ಟಿರ್ತಾನೆ ಒಂದು ಪ್ರಶ್ನೆಗೆ, ಅಲ್ಲಿ 3 ಆಪ್ಷನ್ಗಳು ತಪ್ಪಾಗಿರುತ್ತೆ, 1 ಮಾತ್ರ ರೈಟ್ ಆಗಿರ್ತದೆ. ಮತ್ತು ಈ ಬುದ್ಧಿವಂತರಿಗೆ ಅಥವಾ ಕ್ರಿಟಿಕಲ್ ಮೈಂಡ್ ಅಂತ ಇರುತ್ತಲ್ಲ, ಇಲ್ಲಿ ಬುದ್ಧಿವಂತ ಅಂತ ಹೇಳಿದ್ರೆ 95-98% ಮಾರ್ಕ್ ತೊಗೊಂಡವನಲ್ಲ, ಬದಲಾಗಿ ಕ್ರಿಟಿಕಲ್ ಥಿಂಕಿಂಗ್ ಯಾರು ಮಾಡ್ತಾನೆ ಅಂಥೇಳಿ. ಅಂದರೆ 4ರಲ್ಲಿ 3 ತಪ್ಪು ಅಂಥೇಳಿ ಈಸಿಯಾಗಿ ಐಡೆಂಟಿಫೈ ಮಾಡ್ತಾನಲ್ಲ, ಅವನು ಬುದ್ಧಿವಂತ. ಇಲ್ಲಿ 4ರಲ್ಲಿ 1 ಹುಡುಕಿದವ ಬುದ್ಧಿವಂತ ಅಲ್ಲ, ಬದಲಾಗಿ 4ರಲ್ಲಿ 3 ತಪ್ಪು ಹುಡುಕಿದವನು ಬುದ್ಧಿವಂತ. ಸೊ ಅವನಿಗೆ ಇದೇ ಉತ್ತರ ಅಂತ 1ನೇದು ಗೊತ್ತಿರೋದಿಲ್ಲ ಅಥವಾ ಗೊತ್ತಿರಲಬಹುದೇನೋ, ಅವನು 3 ತಪ್ಪು ಹುಡುಕಿದಾಗ ಕೊನೆಯದು ಉಳಿದದ್ದು ಅದು ಸರಿ ಆಗಲೇಬೇಕು ಅದು ಆಯಿತಾ. ಸೊ ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇತ್ತೀಚಿನ ಒಂದು ಥರ ಟ್ರೆಂಡ್. ಅದು ಹೇಗೆ ಅಂತ ಹೇಳಿದರೆ, ಈಗ 4 ಆಪ್ಷನ್ಗಳು ಹತ್ರ ಸರಿಯಾಗಿಯೇ ಇರ್ತವೆ ಅಲ್ವಾ. ಇದನ್ನು ಹೇಗೆ ಬಿಡಿಸೋದು, ಮೊದಲದಾಗಿ ಈಸಿಯಾಗಿ ಕ್ಲಿಯರ್ ಮಾಡ್ಕೊಳ್ಬೋದು ಅಂತ. ಇಲ್ಲಿ ಕೂಡ 4 ಹತ್ತತ್ರ ಒಂದೇ ಥರ ಕಂಡ್ರೂ ಕೂಡ 1 ಸರಿಯಾಗಲೇಬೇಕು ಆಯಿತಾ.
ಸೊ ಈ ಸರಿ ತಪ್ಪನ್ನು ನಾವು ಐಡೆಂಟಿಫೈ ಮಾಡೋದು ಹೇಗೆ ಅಂತ ಬಂದಾಗ ನಿಮಗೆ ನಿಮಗೆ ಆ ಸಬ್ಜೆಕ್ಟ್ ಮೇಲೆ ಹಿಡಿತ ಇರಲೇಬೇಕಾಗತ್ತೆ. ಅದಕ್ಕೆ ಶಾರ್ಟ್ಕಟ್ ಯಾವುದೂ ಇಲ್ಲ. 4ರಲ್ಲಿ 3 ಹೇಗೆ ತೆಗೆಯೋದು ಅಂತ ಅಲ್ಲಿ ಶಾರ್ಟ್ಕಟ್ ಇಲ್ಲ. ಅಲ್ಲಿ ಏನು ನಿಮ್ಮದು ಮೈಂಡ್ ಕ್ರಿಟಿಕಲ್ ಆಗಿ ಯೋಚನೆ ಮಾಡಬೇಕು, ವಿಮರ್ಶಾತ್ಮಕವಾಗಿ ಯೋಚನೆ ಮಾಡಬೇಕು, ಪ್ರಶ್ನೆಯನ್ನು 2 ಬಾರಿ ಓದಬೇಕು. ಪ್ರತಿ ಸಲನೂ ನಾನು ಹೇಳೋದೇನು ಅಂತ ಹೇಳಿದ್ರೆ, ಪ್ರಶ್ನೆ ಪತ್ರಿಕೆಯನ್ನು ಮೊದಲನೇದಾಗಿ ಓದಿ. ಮೊದಲನ 5 ನಿಮಿಷ ವ್ಯರ್ಥ ಆದರೂ ಪರವಾಗಿಲ್ಲ. ಈ 5 ನಿಮಿಷದ ವ್ಯರ್ಥ ನಿಮಗೆ 10 ಮಾರ್ಕನ್ನು ತಂದು ಕೊಡ್ಬೋದು ಅಲ್ವಾ. ಈ ಫಸ್ಟ್ ಕ್ವಶನ್ನಲ್ಲೇ ಒಂದು 10 ಕ್ವಶನ್ ತುಂಬ ಟಫ್ ಇತ್ತು ಅಂತ ಹೇಳಿದಾಗ 90 ಕ್ವಶನಲ್ಲಿ 50 ಕ್ವಶನ್ ಈಸಿ ಇದ್ದರೂ ನಿಮಗೆ ವಿಶ್ವಾಸ ಕಡಿಮೆ ಹೋಗ್ತಾ ಇದೆ. ಇಲ್ಲಿ ವಿಶ್ವಾಸ ಜಾಸ್ತಿ ಆಗಬೇಕು, ಆತ್ಮವಿಶ್ವಾಸ ಬರಬೇಕು. ಆ ವಿಶ್ವಾಸನೇ ನಿಮಗೆ ಕುಂಠಿತ ಆದರೆ ನಿಮಗೆ ಅಂಕ ಗಳಿಕೆಯಲ್ಲಿ ಸಮಸ್ಯೆ ಆಗ್ಬೋದು, ಆಯಿತಾ. ಸೊ ಹಾಗಾಗಿ ಮೊದಲನ 5 ನಿಮಿಷವನ್ನು ನೀವು ಪ್ರಶ್ನೆ ಪತ್ರಿಕೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆರಂಭಿಸಿ. ಇದು ಎಲ್ಲಿ ನಿಮಗೆ ರಿಲೇಟ್ ಮಾಡಬೇಕು ಅಂತ ನಾನು ಒಂದು ಹೇಳಿದೆ ನಿಮಗೆ. ಫಸ್ಟಿಗೆ ಪಠ್ಯಕ್ರಮವನ್ನು ನೆನಪಿಟ್ಕೊಳ್ಳಿ ಅಂತ, ಅರ್ಥ ಮಾಡ್ಕೊಳ್ಳಿ ಪಠ್ಯಕ್ರಮವನ್ನು ಅಂತ. ಪಠ್ಯಕ್ರಮವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ ತಕ್ಷಣ ನೀವು ಅದರ ಮೇಲೆ ತಯಾರಿಯೆಲ್ಲ ಇಷ್ಟು ವರ್ಷ ನಡೆಸಿದ್ದೀರಿ ಅಲ್ವಾ. ಈಗ ಪ್ರಶ್ನೆ ಪತ್ರಿಕೆಯನ್ನು ಅರ್ಥ ಮಾಡಿ ಎಕ್ಸಾಮ್ ಹಾಲ್ಗೆ ಬಂದು ಅಲ್ಲಿ ಕೊಟ್ಟಂಥ ಒಂದು 2 ಗಂಟೆ ಟೈಮ್ ಇದೆಯಲ್ಲ, 5 ನಿಮಿಷ ವೇಸ್ಟ್ ಆಗಲಿ ಬಿಡಿ, ಪರವಾಗಿಲ್ಲ. ಆ 5 ನಿಮಿಷದಲ್ಲಿ ನೀವು ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಚೆಂದ ಅರ್ಥ ಮಾಡಿಕೊಂಡು ಈ ಎಕ್ಸಾಮನ್ನು ಕ್ಲಿಯರ್ ಆಗಬೇಕು ಅಥವಾ ನಾನು ಕ್ಲಿಯರ್ ಆಗಲೇಬೇಕು ಅನ್ನೋ ವಿಶ್ವಾಸ ನಿಮಗೆ ಬಂದರೆ, ಪ್ರಶ್ನೆ ಎಲ್ಲಿಂದ ಕೊಟ್ಟಿದ್ದಾನೆ, ಇದು ಫಸ್ಟ್ ಚಾಪ್ಟರ್ದ, INRದ, ಪಬ್ಬ್ಯಾಡ್ದ, ಪಬ್ಲಿಕ್ ಪಾಲಿಸಿದ ಅಥವಾ CGPದ, ಇವಾದ್ರೆ ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡ್ತಾ ನಿಮಗೆ ಏನಾಗುತ್ತೆ, ಕ್ವಶನ್ಸ್ ಇಲ್ಲಿಂದ ಆತ ಕೇಳಿದಾನೆ ಅಂದಾಗ ನಿಮಗೆ ಸ್ವಲ್ಪ ಒತ್ತಡ, ಸ್ಟ್ರೆಸ್ ಇದೆಯಲ್ಲ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ. ಈ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗ್ತಾ ಇದ್ದಾಗ ಏನಾಗುತ್ತೆ, ನಿಮಗೆ ಎಲ್ಲೋ ಮರೆತು ಹೋಗಬಹುದಾದ ಪ್ರಶ್ನೆಗಳು ಕೂಡ ನಿಮಗೆ ಹತ್ತಿರ ಆಗ್ತಾ ಹೋಗ್ತವೆ, ನೆನಪಿಗೆ ಬರುತ್ತೆ ಅದು. ಅದಕ್ಕೆ ನೀವು ಯಾವುದೂ ಪ್ರಶ್ನೆ ಪತ್ರಿಕೆ ನೋಡಲೇ ಇಲ್ಲ, ಫಸ್ಟಿಂದ ಟಿಕ್ ಹಾಕ್ಲಿಕ್ಕೆ ಶುರು ಮಾಡ್ತೀರಿ. ಟಿಕ್ ಹಾಕೋಗಿ ಏನಾಗುತ್ತೆ, ನಿಮಗೆ ನಂತರ ಬರುವಂಥ ಕಠಿಣ ಪ್ರಶ್ನೆಗಳನ್ನು ಹ್ಯಾಂಡಲ್ ಮಾಡೋದು ಬಹಳ ಸ್ಟ್ರೆಸ್ಫುಲ್ ಆಗುತ್ತೆ, ಆಯಿತಾ. ಸೊ ಅದಕ್ಕೋಸ್ಕರ ಮಲ್ಟಿಪಲ್ ಚಾಯ್ಸನ್ನು ನೀವು ಎಕ್ಸಾಮ್ ಹಾಲ್ಗೆ ಬಂದು ಡೈರೆಕ್ಟಾಗಿ ಬಿಡಿಸೋದಲ್ಲ, ಬದಲಾಗಿ ನಿಮಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳಿದ್ದರೆ ಅದನ್ನು ಸ್ವಲ್ಪ ರಿವೈಸ್ ಮಾಡಿ, ಎಲ್ಲಿಂದ ಕ್ವಶನ್ಸ್ ಕೇಳಿದ್ದಾನೆ ಅಂತ. ಇದು ಮತ್ತೆ ನಿಮಗೆ ರಿಲೇಟ್ ಆಗೋದು ಎಲ್ಲಿ ಗೊತ್ತಾ, ಪಠ್ಯಕ್ರಮದಲ್ಲೇ. ಸೊ ಒಂದು ಹಳೆಯದು 4-5 ವರ್ಷದ KCETಗೆ ಎಲ್ಲ NETಗೆ ಆದರೆ ಪ್ರಿಪೇರ್ ಆಗೋದಾದರೆ ಹಳೆಯ ಕ್ವಶನ್ ಪೇಪರ್ಗಳನ್ನೆಲ್ಲ ತಂದಾಗಿ ಈ ಚಾಪ್ಟ್ರಿಂದ ಇಷ್ಟಿಷ್ಟು ಕ್ವಶನ್ ಕೇಳಿದಾನೆ ಅಂತ ಹೇಳಿ ಬಂದಾಗ ನೀವು ಕರೆಕ್ಟಾಗಿ 5 ವರ್ಷದ ಪ್ರಶ್ನೆ ಪತ್ರಿಕೆ ಇಟ್ಟರೆ ನೀವು ಯಾರಿಗೂ ಕೂಡ ಕೇಳೋ ಅವಶ್ಯಕತೆನೇ ಇಲ್ಲ ಪೊಲಿಟಿಕಲ್ ಸೈನ್ಸನ್ನು ಹೇಗೆ ಓದಬೇಕು ಅಂತೇಳಿ. ಯಾಕಂದರೆ ಪ್ರತಿ ಚಾಪ್ಟ್ರಿಂದ ಕೂಡ ಒಂದು 55 ಕ್ವಶನ್ ಪೇಪರ್ ಒಂದು ಫ್ರೇಮ್ ಮಾಡಿದಾನಂತ ಆದರೆ ಅದಕ್ಕಿಂತ ಜಾಸ್ತಿ ಏನು ಕೊಡ್ಲಿಕ್ಕೆ ಸಾಧ್ಯ, ಅದನ್ನೇ ರಿವಿಷನ್ ಮಾಡಬೇಕು ಅಥವಾ ಅದನ್ನೇ ಹಿಂದೆ ಮುಂದೆ ಕೇಳಬೇಕಾತ ಅಲ್ವಾ. ಸೊ ಪ್ಲೇಟೋಯಿಂದ ಎಷ್ಟು ಕ್ವಶನ್ ಕೇಳಲಿಕ್ಕೆ ಸಾಧ್ಯ ಅಲ್ವಾ. ಈಗೇನು ಹುಟ್ಟು ಹಾಕಲಿಕ್ಕೆ ಸಾಧ್ಯ ಇಲ್ವಲ್ಲ, ಪ್ಲೇಟೋ ಹೀಗೆ ಹೇಳಿದ್ದ ಅಂತ. ಯಾಕಂದರೆ ಅವ್ನು ಹೇಳಿ ಆಯಿತು, ಪುಸ್ತಕಗಳೆಲ್ಲ ಪ್ರಿಂಟ್ ಆಗಿಯೂ ಆಗೋಯಿತು, ಆತನೇ ಇಲ್ಲ ನಮ್ಮ ಎದುರು ಅಲ್ವಾ, ಅವನ ಚಿಂತನೆಗಳು ಮಾತ್ರ ಜೀವಂತವಾಗಿರೋದು. ಸೊ ಹಾಗಾದಾಗ ಹೊಸದಾಗಿ ಸೃಷ್ಟಿ ಮಾಡಲಿಕ್ಕೆ ಯಾವ ಪ್ರಶ್ನೆ ಪತ್ರಿಕೆ ತಯಾರಕನಿಗೂ ಸಾಧ್ಯ ಇಲ್ಲ ಅಲ್ವಾ. ಸೊ ಹಾಗಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಓದುವಾಗ ಹಳೆ ಪ್ರಶ್ನೆ ಪತ್ರಿಕೆಯನ್ನು ರಿವೈಸ್ ಮಾಡ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ಭಯ ಕಡಿಮೆ ಹೋಗುತ್ತೆ, ನಿಮಗೆ ಒಂದು ವಿಶ್ವಾಸ ಬರುತ್ತೆ. ಹಾಗಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಬಿಡಿಸ್ಲಿಕ್ಕೆ ಒಂದು ಒಳ್ಳೆ ಐಡಿಯಾ ಕೊಡ್ತೇನೆ. ಏನು ಐಡಿಯಾ ಅಂತ ಹೇಳಿದ್ರೆ, ಈಗ 5 ವರ್ಷದ ಕ್ವಶನ್ ಪೇಪರ್ ನಿಮ್ಮಲ್ಲಿ ಇದೆ ಅಂತ ಇಟ್ಕೊಳ್ಳಿ, ನೀವು ಅದನ್ನು ರಿವೈಸ್ ಮಾಡಿರ್ತೀರಾ. ಒಂದು ಚಾಪ್ಟರ್ನ ಇಷ್ಟಿಷ್ಟು ಕ್ವಶನ್ ಅಂತ ಒಂದು ಬುಕ್ಕಲ್ಲಿ ಬರೆದಿರ್ತೀರ, ಆಯಿತಾ. ಅದನ್ನು ರಿವೈಸ್ ಮಾಡ್ತಾ ಇರ್ತೀರ, ಜೊತೆಗೆ ಬುಕ್ಸ್ ತೊಗೊಂಡು ಓದ್ತಾನೂ ಇರ್ತೀರ, ಹೊಸದಾಗಿ ಏನಾದರೂ ಕೇಳಬಹುದು ಅಂತೇಳಿ. ಇದ್ರ ಜೊತೆಗೆ ನೀವೇ ಯಾಕೆ ಒಬ್ಬ ಪ್ರಶ್ನೆ ಪತ್ರಿಕೆ ತಯಾರು ಮಾಡುವ ಥರನೇ ಒಂದು ರೋಲ್ ಪ್ಲೇ ಮಾಡಬಾರ್ದು ಅಂದರೆ, ಅಥವಾ ನೀವು ಒಂದು ಗ್ರೂಪ್ ಸ್ಟಡಿ ಮಾಡೋದಾಗಿದ್ದರೆ ಅಥವಾ ನಿಮ್ಮ ಅತ್ಯಂತ ಆಪ್ತರು ಯಾರು ಕೂಡ ಅವರು ಕೂಡ KCETಗೆ AP ಅಥವಾ PU ಲೆಕ್ಚರ್ಗೆ ತಯಾರಿ ಮಾಡ್ತಾ ಇದ್ದಾರೆ ಅನ್ನೋದಾಗಿದ್ದರೆ, ಪ್ಲೇಟೋಯಿಂದ ಒಂದು 10 ಕ್ವಶನನ್ನು ನೀವೇ ಫ್ರೇಮ್ ಮಾಡಿ. ನೀವು ಫ್ರೇಮ್ ಮಾಡುವಾಗ ಏನಿರಬೇಕು ನಿಮ್ಮ ಉದ್ದೇಶ ಅಂತ ಹೇಳಿದ್ರೆ, ನೀವು ಯಾರಿಗೆ ಆ ಕ್ವಶನನ್ನು ಕೊಡ್ತಾ ಇದ್ದೀರಿ ಆತ 10 ಕ್ವಶನಲ್ಲಿ ಒಂದು 2 ಕ್ವಶನ್ ಸರಿ ಮಾಡಬೇಕು, 8 ಕ್ವಶನ್ ಆತ ತಪ್ಪು ಮಾಡಬೇಕು, ಆಯಿತಾ. 2 ಕ್ವಶನ್ ಆತ ಸರಿ ಮಾಡಬೇಕು, 8 ಕ್ವಶನ್ ಆತ ತಪ್ಪು ಮಾಡಬೇಕು. 8 ಕ್ವಶನನ್ನು ಕೂಡ ಆತ ತಪ್ಪು ಮಾಡಬೇಕು ಅಂತ ಹೇಳಿದ್ರೆ, ಸಪೋಸ್ ಆತ ಬುದ್ಧಿವಂತನಾಗಿದ್ದರೆ ನಿಮಗದು ಒಂಥರ ಚಾಲೆಂಜ್. ಅದು ಹೇಗೆ ಅಂತ ಹೇಳಿದ್ರೆ, ಆತ 8 ಕ್ವಶನ್ ತಪ್ಪು ಮಾಡಬೇಕು ಅನ್ನೋ ಇಂಟೆನ್ಷನ್ ನಿಮಗಿದ್ದಾಗ ನೀವು ಆ ಪ್ಲೇಟೋವನ್ನು ಅರೆದು ಕುಡ್ದಿರ್ತೀರಿ, ಚೆಂದ ಅರ್ಥ ಮಾಡ್ಕೊಂಡಿರ್ತೀರಿ, ಅಂಥ ಒಂದು ವಿಷಯಗಳನ್ನು MCQಲ್ಲಿ ಸೇರಿಸ್ತೀರಿ. ಇದರಿಂದ ಏನು ಲಾಭ ಏನು ಅಂತ ಹೇಳಿದ್ರೆ, ಆತ 8 ಕ್ವಶನ್ ಫೇಲ್ ಮಾಡುವ ಖುಷಿಗಿಂತಲೂ ನೀವು ಕಲಿಯೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಆಯಿತಾ. ಸೊ ಅವನು ತಪ್ಪು ಮಾಡಬೇಕು ಅನ್ನೋ ಉದ್ದೇಶದಿಂದ ನೀವು ತುಂಬ ಚೆನ್ನಾಗಿ ಪ್ಲೇಟೋವನ್ನು ಅಭ್ಯಾಸ ಮಾಡಿರ್ತೀರಾ, ಅವನು ಕೊಟ್ಟ ಸಿದ್ಧಾಂತಗಳನ್ನು ಕಲಿತುಕೊಂಡಿರ್ತೀರಾ. ಬೇರೆ ಒಂದು ಯಾವುದಾದ್ರೂ ಒಂದು ಸಿದ್ಧಾಂತವನ್ನು ಪ್ಲೇಟೋ ಕೊಟ್ಟ ಅಂತ ಹೇಳಿ ನೀವು MCQವನ್ನು ಫ್ರೇಮ್ ಮಾಡ್ತಾ ಇರ್ತೀರಿ. ಸೊ ಆಗ ನೀವು ಫ್ರೇಮ್ ಮಾಡೋಕೆ ನಿಮಗೆ ಐಡಿಯಾ ಇರುತ್ತೆ, ಬೇರೆಯವನು ಹೇಳಿದ್ದನ್ನು ನೀವು ಪ್ಲೇಟೋಗೆ ಹಾಕಿದ್ದೀರಿ ಅಂತ ಅಲ್ವಾ. ಆಗ ಅವನ ಸಿದ್ಧಾಂತನೂ ನೀವು ಓದಿದಾಗಾಯಿತು, ಜೊತೆಗೆ ಪ್ಲೇಟೋ ಇದನ್ನು ಹೇಳಲಿಲ್ಲ ಅನ್ನೋದು ಕೂಡ ನಿಮಗೆ ಕನ್ಫರ್ಮ್ ಆಯಿತು. ಜೊತೆಗೆ ನೀವು ಯಾರೇ ಕ್ವಶನನ್ನು ಬರೆದು ಕೊಟ್ಟಿರ್ತೀರಿ ಅಲ್ವಾ, ಆತದನ್ನು ಐಡೆಂಟಿಫೈ ಮಾಡಬಲ್ಲನಾ ಅನ್ನೋದು ಕೂಡ ನಿಮಗೆ ಗೊತ್ತಿರುತ್ತೆ. ಸೊ ಪ್ರಶ್ನೆ ಪತ್ರಿಕೆಯ ರಚಿಸುವ ಅಥವಾ ಪ್ರಶ್ನೆ ಪತ್ರಿಕೆಯ ತಯಾರಕನ ಮೈಂಡ್ಸೆಟ್ ಇಟ್ಕೊಂಡು ನೀವು ರಾಜ್ಯಶಾಸ್ತ್ರವನ್ನು ಅಭ್ಯಾಸ ಮಾಡಿ ನೋಡಿ ಅಲ್ವಾ.
ನಿಮಗೆ ಇದೊಂದು ಲಾಭ ಆಗಲೂಬಹುದು. ಅಂದರೆ ನಿಮ್ಮ ನಾಲೆಜ್ ಗೈನ್ ಆಗಲೂಬಹುದು. ಇದೊಂಥರ ಆಟ ಇದ್ದಾಗ ಅಲ್ವಾ, ಖುಷಿಯಾಗಿ ಆಟ ಆಡಿಕೊಂಡು ರಾಜ್ಯಶಾಸ್ತ್ರವನ್ನು ನಾವು ಕ್ಲಿಯರ್ ಮಾಡ್ಕೊಳ್ಬೋದು ತುಂಬ ಸುಲಭವಾಗಿ. ಆಯಿತಾ? ಸೊ ಅದನ್ನು ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ಕೊನೆಯದಾಗಿ 6-7 ಪಾಯಿಂಟ್ಸ್ ಏನಿದು 6ನೇ 7ನೇ 8ನೇ ಅಂಶ ಅಂತ ಹೇಳಿದರೆ, ರಾಜ್ಯಶಾಸ್ತ್ರದಲ್ಲಿ ಇನ್ನೂ ಒಂದೆರಡು ಏರಿಯಾಗಳಿದೆ. ಏನು ಅಂತ ಹೇಳಿದ್ರೆ, ಒಂದು ಸ್ಟೇಟಿಕ್, ಇನ್ನೊಂದು ಡೈನಾಮಿಕ್ ಅಂತ. ಈಗ ಜಿ ಕೆ ಪೇಪರಲ್ಲಿ ಇರ್ತದಲ್ಲ, ಸ್ಟೇಟಿಕ್ ಜಿ ಕೆ ಮತ್ತು ಡೈನಾಮಿಕ್ ಅಂತ. ಸ್ಟೇಟಿಕ್ ಜಿ ಕೆ ಅಂತ ಹೇಳಿದ್ರೆ ಅದು ಬದಲಾಗೋದಿಲ್ಲ, ಆಲ್ರೆಡಿ ಇದ್ದ ಹಾಗೆ ಅಲ್ಲ, ಸಾರ್ವಕಾಲಿಕ ಸತ್ಯ. ಡೈನಾಮಿಕ್ ಅಂದರೆ ಕಾಲ ಹೋಗ್ತಾ ಇದ್ದಾಗ ಬದಲಾಗಬಹುದು ಅಲ್ವಾ. ಸೊ ರಾಜ್ಯಶಾಸ್ತ್ರ ಕೂಡ ಹಾಗೆ. ಇಲ್ಲಿ ಸ್ಟೇಟಿಕ್ ಮತ್ತು ಡೈನಾಮಿಕ್ ಪೊಲಿಟಿಕಲ್ ಸೈನ್ಸ್ ಅಂತ ಇದೆ ಅಂತ ಹೇಳಿದ್ರೆ ಇದು ನಾವೇ ಅರ್ಥ ಮಾಡ್ಕೊಂಡಂಥದ್ದು, ಇದು ಸ್ಪೆಷಲ್ ಅಂತ ಏನಿಲ್ಲ. ಸ್ಟೇಟಿಕ್ ಪೊಲಿಟಿಕಲ್ ಸೈನ್ಸ್ ಯಾವುದು, ಡೈನಾಮಿಕ್ ಯಾವುದು ಅಂತ ಅನ್ನೋದನ್ನು ಡಿವೈಡ್ ಮಾಡ್ಕೊಳ್ಳಿ. ಈಗ ನಾನು ಹೇಳಿದ್ನಲ್ಲ, ಪೊಲಿಟಿಕಲ್ ಥಾಟ್ ಹಳಬ್ರದ್ದೆಲ್ಲ ಅದು ಸ್ಟೇಟಿಕ್ಕೆ ತಾನೆ, ಅವ್ರು ಆಲ್ರೆಡಿ ಥಿಯರಿಯನ್ನು ಕೊಟ್ಟಾಯಿತು ಅಲ್ವಾ. ನೀವು ಇಲ್ಲಿ ಇಂಪಾರ್ಟೆನ್ಸ್ ಕೊಡಬೇಕಾಗಿದೆ ಇವಾಗ ಡೈನಾಮಿಕ್ ಪೊಲಿಟಿಕಲ್ ಸೈನ್ಸ್ಗೆ, ಬದಲಾಗ್ತಾ ಇರುವ ರಾಜಕೀಯಕ್ಕೆ. ಎಲ್ಲಿ ಬದಲಾಗ್ತಿದ್ದ ರಾಜಕೀಯ ಅಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳಾಗಿರ್ಬೋದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪಾಲಿಟಿ ಆಗಿರ್ಬೋದು, ಪೊಲಿಟಿಕಲ್ ಪ್ರೊಸೆಸ್ ಆಗಿರ್ಬೋದು, ಪಬ್ಲಿಕ್ ಪಾಲಿಸಿ ಆಗಿರ್ಬೋದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು ಅಲ್ವಾ. ಇಲ್ಲಿ ಬದಲಾವಣೆಗೆ ಅವಕಾಶ ಅಂತೂ ಇದ್ದೇ ಇದೆ. ಈಗ ನಮ್ಮ ಮೂಲ ಸಂವಿಧಾನದಲ್ಲಿ ಕೆಲವೊಂದು ವಿಧಿಗಳಿದೆ, ಅದು ಇವಾಗ ಇಲ್ಲದೇ ಇರ್ಬೋದು, ಬದಲಾವಣೆ ಆಗಿರ್ಬೋದು, ಹೊಸ ವಿಧಿಗಳು ಸೇರಿ ಇರ್ಬೋದು ಅಲ್ವಾ. ಇದೊಂಥರ ಡೈನಾಮಿಕ್, ಬದಲಾಗ್ತಾನೆ ಇದೆ ಅಲ್ವಾ. ಸೊ ಬದಲಾಗ್ತಾ ಇರುವಂಥ ಕಾಲಘಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ಕರೆಂಟ್ ಅಫೇರ್ಸ್ ಅಲ್ವಾ, ಪ್ರಚಲಿತ ಘಟನೆಗಳನ್ನು ಸೇರಿಸಿ ಓದುವುದನ್ನು ನೀವು ಕಲಿಬೇಕು. ಅದಕ್ಕೆ ರಾಜ್ಯಶಾಸ್ತ್ರವನ್ನು ಯಾವಾಗಲೂ ಕೂಡ ಕಲಿಯುವಂಥ ಸಂದರ್ಭದಲ್ಲಿ ಕರೆಂಟ್ ಅಫೇರ್ಸ್ಗೆ ನೀವು ಕನೆಕ್ಟೆಡ್ ಆಗಿರಬೇಕು. ಈಗ ನಾವು ಪೊಲಿಟಿಕಲ್ ಸೈನ್ಸ್ ಪಾಠ ಮಾಡೋ ಸಂದರ್ಭದಲ್ಲೂ ಹಾಗೆ ಹಳೆ ಸಿಲೆಬಸ್ ಇಟ್ಕೊಂಡು, ಹಳೆ 2 ಪುಸ್ತಕ ಇಟ್ಕೊಂಡು ಅದೇ ಕ್ಲಾಸು, ಮಕ್ಕಳು ಮಾತ್ರ ಹೊಸೊಬ್ಬರು, ಆದರೆ ನಮ್ಮ ವಿಷಯ ಅದೇ ಅಂತೇಳಿ ಬಂದಾಗ ಯಾರು ಪೊಲಿಟಿಕಲ್ ಸೈನ್ಸನ್ನು ಇಷ್ಟಪಟ್ಟು ಓದ್ತಾರೆ ಅಲ್ವಾ. ನಾವು ಕೂಡ ಜಿ ಕೆಯನ್ನು ಚೆನ್ನಾಗಿ ಕರೆಂಟ್ ಅಫೇರ್ಸನ್ನು ಓದಿ ಅರ್ಥ ಮಾಡಿಕೊಂಡು ಹೊಸ ಟ್ರೆಂಡಿಗೆ ಸರಿಯಾಗಿ ಒಗ್ಗಿದ್ರೆ ಮಕ್ಕಳು ಇಷ್ಟಪಡ್ತಾರೆ, ಮಕ್ಕಳಿಗೂ ನಾಲೆಜ್ ಜಾಸ್ತಿ ಆಗ್ತದೆ. ಸೊ ಅವರಿಗೆ ಕಲಿಸ್ತಾ ನಮ್ಮ ನಾಲೆಜು ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಅದೇ ರೀತಿ ಇಲ್ಲಿ ಇಂಡಿಯನ್ ಪೊಲಿಟಿಕ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಏನಾದರೂ ಹೊಸ ಬದಲಾವಣೆಗಳಾಗ್ತಾ ಇದ್ದಾಗ ನಾವು ಅದಕ್ಕೆ ಹೊಂದಿಕೊಳ್ಬೇಕು. ಅಂದರೆ ಹೇಗೆ ಅಂತ ಹೇಳಿದ್ರೆ, ದೈನಂದಿನವಾಗಿ ನಾವು ಅಂದರೆ ದಿನನಿತ್ಯವೂ ಕೂಡ ಒಂದು ನ್ಯೂಸ್ ಪೇಪರನ್ನು ಓದಲೇಬೇಕು. ನಿಮಗೆ ಅದು ಕರೆಂಟ್ ಅಫೇರ್ಸಿಗೂ ಯೂಸ್ಫುಲ್ ಆಗುತ್ತೆ, ಜೊತೆಗೆ ಆ ಕರೆಂಟ್ ಅಫೇರ್ಸಿಂದ ನಿಮ್ಮ ಪೊಲಿಟಿಕಲ್ ಸೈನ್ಸ್ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗ್ತಾ ಇರುತ್ತೆ ಅಲ್ವಾ. ಯಾವುದಾದ್ರು ತಿದ್ದುಪಡಿಯನ್ನು ಹಾಗೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಪ್ರತಿರೋಧ ಆಯಿತು ಅಂತ ಹೇಳಿದರೆ, ಅಥವಾ ಎಲ್ಲ ಮೆಜಾರಿಟಿಯಿಂದ ಪಾಸ್ ಆಗಲಿಲ್ಲ ಅಂತ ಹೇಳಿದರೆ, ಕೆಲವು ಕಡೆ 2 ಕಡೆ ಕೂಡ ಪಾಸ್ ಆಗುವಂಥ ಸಾಧ್ಯತೆಗಳೆಲ್ಲ ಸೋಲಾಗಿದ್ರೆ ಮಸೂದೆಗಳೆಲ್ಲ ಯಾಕೆ ಸೋಲಾಯಿತು, ಹಳೆಗಾಲದಲ್ಲಿ ಏಕಿತ್ತಾ ಇಲ್ವಾ ಅನ್ನೋ ಒಂದು ಐಡಿಯಾ ಸಿಗುತ್ತೆ ನಿಮಗೆ ಅಲ್ವಾ. ಸೊ ಹೀಗಾಗಿ ಅತ್ಯಂತ ಟ್ರಿಕ್ಕಿಯಾಗಿರುವಂಥ ಕೆಲವು ಸಂದರ್ಭಗಳನ್ನು ಇಲ್ಲಿ ಡೈನಾಮಿಕ್ ಪೊಲಿಟಿಕಲ್ ಸೈನ್ಸನ್ನು ನಾವು ಈಸಿಯಾಗಿ ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನೆಕ್ಸ್ಟ್ ಟೈಮ್ ಮ್ಯಾನೇಜ್ಮೆಂಟು. ಏನು ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ಒಂದು ಸಲ ಒಂದು ಸಬ್ಜೆಕ್ಟನ್ನು ಓದಬೇಕು ಅಂತ ಹೇಳಿ ಕೂತ್ರೆ, ಒಂದು ಪರೀಕ್ಷೆಯನ್ನು ಕ್ರ್ಯಾಕ್ ಮಾಡಲೇಬೇಕು. ನಾನು ಈ ಸಲ ಕೇಸ್ಟ್ ಕ್ಲಿಯರ್ ಮಾಡಬೇಕು, AP ಎಕ್ಸಾಮಲ್ಲಿ ನಾನು ಈ ಸಲ ಬರಬೇಕು. ಯಾಕಂದರೆ PU ಲೆಕ್ಚರ್ ಕೂಡ ಇನ್ನೂ ಕಾಲ್ ಫಾರ್ ಮಾಡ್ಬೋದು ಯಾವತ್ತಾದರೂ ಅಲ್ವಾ. ಅದು ತಯಾರಿ ನಡೆಸೋದ್ರಲ್ಲಿ ಏನು ತಪ್ಪಿದೆ. ಸೊ ಹೇಗೂ ಸಬ್ಜೆಕ್ಟ್ ನಮ್ಮದೇ ಅಲ್ವಾ, ಹುದ್ದೆಗಳು ಮಾತ್ರ ಬೇರೆ ಅಲ್ವಾ, ಅರ್ಹತೆ ಕೂಡ ಬೇರೆ. ಒಂದು UGC NET ಕ್ಲಿಯರ್ ಆಗ್ತವೆ, ಇಲ್ಲ KCET ಕ್ಲಿಯರ್ ಆಗ್ತವೆ. ಅದರ ಬದಲಾಗಿ ನಾವು ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ. ಸೊ ನಿರಂತರವಾಗಿ ಓದಲೇಬೇಕು ನಾವು, ನಮ್ಮ ಗೋಲ್ ರೀಚ್ ಆಗುವವರೆಗೂ ಆಯಿತಾ. ಆದರೆ ನಾವು ಎಷ್ಟರ ಮಟ್ಟಿಗೆ ಸಮಯ ಕೊಡ್ತೇವೆ ಅನ್ನೋದು ಇಂಪಾರ್ಟೆಂಟು. ಈಗ ನಾವು ವರ್ಕಿಂಗ್ ಪರ್ಸನ್ ಆಗಿದ್ದರೆ, ಕೆಲಸ ಮಾಡಿಕೊಂಡು ಬಂದರೂ ನಾವು ರಾಜ್ಯಶಾಸ್ತ್ರವನ್ನು ಓದಬೇಕು ಅಂತ ಹೇಳಿದ್ರೆ, ನಾವು ಲೆಕ್ಚರ್ ಆಗಿದ್ದರೆ ಅಂದರೆ ಈಗಾಗಲೇ ನಾವು ಪಾಠ ಪ್ರವಚನಗಳನ್ನು ಮಾಡ್ತಾಯಿದ್ರೆ ನಮಗೆ ಸುಲಭ. ಯಾಕಂತ ಹೇಳಿದ್ರೆ ಅಭ್ಯಾಸ ಮಾಡಲಿಕ್ಕೆ ಸಮಯ ಬೇಕಾದಷ್ಟು ನಮಗೆ ಸಿಗುತ್ತೆ ಅಂತ. ಮಕ್ಕಳಿಗೆ ಕಲಿಸ್ತಾ ನಾವು ಕಲಿಯುವಂಥ ಒಂದು ಅವಕಾಶ ಸಿಗುತ್ತೆ. ಕಾಲೇಜ್ಗಳಲ್ಲಿ ಲೈಬ್ರರಿನೂ ಇರುತ್ತೆ, ನಮ್ಮ ಕೆಲಸ ಸುಲಭ. ಆದರೆ ಕೆಲವು ಈ ಟೀಚಿಂಗ್ ಪ್ರೊಫೆಷನನ್ನು ಬಿಟ್ಟು ಇತರ ಪ್ರೊಫೆಷನಲ್ಲಿ ಇರುವವರಿಗೆ ಸಮಯ ಸಿಗೋದು ಬಹಳ ಕಷ್ಟ. ಅಂಥವ್ರು ಅಟ್ಲೀಸ್ಟ್ ದಿನಕ್ಕೆ 2-3 ಗಂಟೆಗಳೇನಾದರೂ ಕ್ವಾಲಿಟಿಯಾಗಿ ಆ ಟೈಮನ್ನು ಸ್ಪೆಂಡ್ ಮಾಡಬೇಕು. ಆಗ ನಿಮಗೆ ಟೈಮ್ ಟೇಬಲ್ ಹಾಕೋದು ತುಂಬ ಅವಶ್ಯಕತೆ ಇರುತ್ತೆ. ಯಾಕಂದರೆ ಸಾಮಾನ್ಯವಾಗಿ ಮನೆಯಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡುವುದಕ್ಕೂ ಇರುವ ಎಲ್ಲ ಸಂದರ್ಭಗಳಲ್ಲೂ ಕೂಡ ಕೆಲಸ ಮಾಡಿ ಸುಸ್ತಾಗಿದ್ದುಕೊಂಡು ನಾವು ಓದಲಿಕ್ಕೆ ಸಾಧ್ಯನೇ ಇಲ್ಲ ಅಂದಾಗ ನಾವು ಓದಲೇಬೇಕು, ಒಂದು ಕೆಲಸ ತಗೊಳ್ಬೇಕಲ್ವ ಅಂತ ಮೈಂಡ್ಸೆಟ್ ಇಟ್ಕೊಂಡು ಓದುವಾಗ ಅದು ಮನಸ್ಸು ಅದನ್ನು ಒಗ್ಗಿಸ್ಕೊಳ್ಬೇಕಲ್ಲ, ಅದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ಸೊ ಆ ಸಂದರ್ಭದಲ್ಲಿ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ, 2-3 ಗಂಟೆಯಲ್ಲಿ ಒಂದು ಸಿಲೆಬಸನ್ನು, ಒಂದು ಟೈಮ್ ಟೇಬಲನ್ನು ಚೆನ್ನಾಗಿ ಡಿವೈಡ್ ಮಾಡಿ ಹಾಕ್ಕೊಂಡ್ರೆ, ಮತ್ತು ಪೊಲಿಟಿಕಲ್ ಥಿಯರಿಯಲ್ಲಿ ಇಬ್ಬರು ಚಿಂತಕರನ್ನು ನಾನು ಓದ್ತೇನೆ ಅಂದರೆ ನಾಳೆ ಮತ್ತೆ ಅದನ್ನು ರಿವಿಷನ್ ಮಾಡಲೇಬೇಕು. ಪ್ರತಿ ವಾರಕ್ಕೂ ಕೂಡ ನಿಮ್ಮ ಕೀ ನೋಟ್ಸನ್ನು ರಿವೈಸ್ ಮಾಡಲೇಬೇಕು. ಸೊ ಮತ್ತೆ ಪುನರಾವರ್ತನೆ ಮಾಡೋದ್ರಿಂದ ಏನಾಗುತ್ತೆ, ನಾವು ರಾಜ್ಯಶಾಸ್ತ್ರವನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು. ಇದರ ಜೊತೆಗೆ ಸಿಕ್ಕ ಪುಸ್ತಕಗಳೆಲ್ಲ ಓದೋದು ಬೇಡ. ಪೊಲಿಟಿಕಲ್ ಥಿಯರಿಗೆ ಯಾವ್ದಾದ್ರು 2 ಪುಸ್ತಕ ಅಂದರೆ ಪ್ರತಿಯೊಂದು ಚಾಪ್ಟರ್ಗೆ ಒಂದು 2 ಪುಸ್ತಕವನ್ನು ಸ್ಟ್ಯಾಂಡರ್ಡ್ ಆಗಿ ಇರುವಂಥ ಕೆಲವು ಪುಸ್ತಕಗಳನ್ನು ಸರ್ಚ್ ಮಾಡಿ, ಅಥವಾ ಯೂಟ್ಯೂಬ್ ಕ್ಲಾಸ್ಗಳನ್ನು ಕೇಳೋದಾದ್ರೆ ಒಂದು ನೋಟ್ಸ್ಗಳನ್ನು ಮಾಡಿ ಇಟ್ಕೊಳ್ಳಿ.
ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸುಮ್ಮನೆ ಎಲ್ಲ ಪುಸ್ತಕಗಳನ್ನು ಓದಿ ಕೆಲಸ ಮೇಲೆ ಹೋಗೋರ ಥರ ಯಾವ ನಾಲೆಜು ಗೈನ್ ಆಗೋದಿಲ್ಲ. ಓದೋದ್ರಲ್ಲೇ ಟೈಮ್ ಹೋಗುತ್ತೆ. ನಾವು ಏನು ಅರ್ಥ ಮಾಡ್ಕೊಂಡಿದ್ದೇವೆ ಗೊತ್ತಿಲ್ಲ, ಪರೀಕ್ಷೆಯಲ್ಲಿ ಯಾವ ಥರ ಪ್ರಶ್ನೆ ಕೇಳಬಹುದು ಗೊತ್ತಿಲ್ಲ, MCQ ಸಾಲ್ವ್ ಮಾಡಿ ಗೊತ್ತಿಲ್ಲ, ಎಲ್ಲ ಗೊತ್ತಿಲ್ಲದ ನಡುವೆ ನನಗೆ ಅಷ್ಟು ಪುಸ್ತಕ ಓದಿ ನಾಲೆಜ್ ಇದೆ ಅಂತ ಹೇಳಿದ್ರೆ ಏನಕ್ಕೂ ಪ್ರಯೋಜನ ಇಲ್ಲ, ಅದು ವ್ಯರ್ಥ. ಅದರ ಬದಲಾಗಿ ನಾನು ಓದಿದ್ದೇ 2 ಪುಸ್ತಕ, ಅದರಲ್ಲಿ ಒಂದು 50 ಕ್ವಶನ್ 100 ಮಾರ್ಕ್ಸ್ ಸಿಕ್ತು ಅಂತ ಹೇಳಿದ್ರೆ ಸಾಕದು, ನಾವು ಕ್ಲಿಯರ್ ಆಗ್ತೇವೆ ಬಿಡುತ್ತೇವೆ ಅಲ್ವಾ. ಬಟ್ ನಮಗೆ ಏರಿಯಾಗಳು ಚೆನ್ನಾಗಿ ನೆನಪಿರುತ್ತೆ, ಪ್ರತಿಯೊಂದು ಪೇಜು ನಮಗೆ ನೆನಪಿರುತ್ತೆ, ಎಲ್ಲಿಂದ ಏನು ಓದಿದೆ ನಾನು ಅಂತಲ್ವಾ. ಅದಕ್ಕಾಗಿ ಜಾಸ್ತಿ ಓದುವ ಬದಲು ಗುಣಮಟ್ಟದ ಓದನ್ನು ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ಅದೇ ರೀತಿ ನಿರಂತರ ಇರಬೇಕು. ಈ ಕಲಿಕಾ ಪ್ರಕ್ರಿಯೆ ಅನ್ನುವಂಥದ್ದು ನಿರಂತರವಾಗಿರಬೇಕು. ಇವತ್ತು ಒಂದು ದಿನ ಓದಿ ನಾಳೆ ಓದಲ್ಲ, ನಾಡಿದ್ದು ಓದಲ್ಲ, ಇನ್ನೊಂದು ದಿನ ಯಾವುದೋ ಸಬ್ಜೆಕ್ಟ್ ಓದ್ತೇನೆ ಅಂತಾಗ ನಿಮ್ಮ ಆಸಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಇನ್ನೊಂದು ವಯಸ್ಸಾಗ್ತಾ ಆಸಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ವಯಸ್ಸಾಗ್ತಾ ಆಸಕ್ತಿಯನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿದರೆ ಇದನ್ನು ಅದೇ ಹೇಳಿದ್ನೆಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ನೀವೇ ಫ್ರೇಮ್ ಮಾಡಿ ಇನ್ನೊಬ್ಬರಿಗೆ ಕೊಡಿ, ಅಥವಾ ನೀವೇ ಫ್ರೇಮ್ ಮಾಡಿ ಒಂದು ಕಡೆ ಇಟ್ಕೊಳ್ಳಿ. ಇನ್ನೂ ಒಂದು ವಾರ ಆದಮೇಲೆ ನೀವೇ ಅದಕ್ಕೆ ಆನ್ಸರನ್ನು ಕಂಡು ಹುಡುಕಿ. ಇದರಿಂದ ನಿಮ್ಮ ನಾಲೆಜ್ ಗೈನ್ ಆಗುತ್ತೆ ಅಲ್ವಾ, ಇಂಟ್ರೆಸ್ಟು ಬರುತ್ತೆ ನಿಮಗೆ. ಸೊ ಕಲಿಕೆಯನ್ನು ಯಾವತ್ತು ಆಸಕ್ತಿಕರಗೊಳಿಸಬೇಕು. ಸೊ ಅದನ್ನು ನಾವು ಆಲಸ್ಯದಿಂದ ಓದಿದರೆ ಇನ್ನೂ 4 ತಿಂಗಳಿದೆಯಲ್ಲ ಎಕ್ಸಾಮ್ಗೆ, ಇನ್ನೂ 100 ದಿನ ಸ್ಟ್ರಾಟಜಿ, 50 ಡೇಸ್ ಸ್ಟ್ರಾಟಜಿ, 1 ವಾರದ 24 ಗಂಟೆ ಸ್ಟ್ರಾಟಜಿ, 1 ನೈಟ್ ಸ್ಟ್ರಾಟಜಿ ಅಂತ ಹೇಳಿದರೆ ಖಂಡಿತವಾಗ್ಲೂ ನಾವು ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಫಸ್ಟಾಗಿ ನಮ್ಮ ಮೈಂಡ್ ಸೆಟ್ಟನ್ನು ನಾವು ಫಿಕ್ಸ್ ಮಾಡಿರಬೇಕು. ನಾನು ಈ ಸಲ ಕೆಲಸ ತಗೊಳ್ತೇನೆ, ಅದು ಈ ಸಲ ಕ್ವಶನ್ ಪೇಪರಲ್ಲಿದ್ದಂಥ 90% ಕ್ವಶನ್ಗೆ ಅಂದರೆ 90 ಪ್ರಶ್ನೆಗಳು ಕರೆಕ್ಟಾಗಿ ನಾನು ಆನ್ಸರ್ ಮಾಡ್ತೇನೆ, 10 ಕ್ವಶನನ್ನು ಬಿಟ್ಟರೂ ಪರವಾಗಿಲ್ಲ ಅಂತ ಧೈರ್ಯ ಮಾಡಿಕೊಂಡು ನೀವು ಮನಸ್ಸನ್ನು ಗಟ್ಟಿಗೊಳಿಸಿ ನೀವು ಅಭ್ಯಾಸ ನಿರತರಾಗಿದ್ದರೆ ಖಂಡಿತವಾಗಿ ಪೊಲಿಟಿಕಲ್ ಸೈನ್ಸನ್ನು ಕ್ಲಿಯರ್ ಮಾಡೋದು ಅಷ್ಟೇನು ಕಷ್ಟ ಇಲ್ಲ. ಅದು ರಾಜ್ಯಶಾಸ್ತ್ರ ಒಂದು ವಿಶಾಲವಾದ ಸಬ್ಜೆಕ್ಟ್ ಆಗಿರ್ಬೋದು, ಆದರೆ ಅದನ್ನು ಬೈ ಹಾರ್ಟ್ ಮಾಡಿಕೊಂಡು ಓದಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಬದಲಾಗಿ ನೀವು ಏನು ಪಠ್ಯಕ್ರಮ ಇದೆಯಲ್ಲ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ, ಆ ಪರಿಕಲ್ಪನೆಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಅನ್ನೋದು ಕಷ್ಟ ಅಲ್ಲವೇ ಅಲ್ಲ, ಆಯಿತಾ. ಸೊ ಮೊದಲನೇದಾಗಿ ವಿಶ್ ಯು ಆಲ್ ದ ಬೆಸ್ಟ್. ಒಂದಷ್ಟು ಪರೀಕ್ಷೆಗಳು ಮುಂದೆ ಬರ್ತಾನೆ ಇದೆ. ನನಗೆ ಸಾಧ್ಯವಾದಷ್ಟು ತರಗತಿಗಳು ನಾನು ಕಂಟಿನ್ಯೂ ಆಗಿ ಮಾಡ್ತಾ ಹೋಗ್ತೇನೆ ಇನ್ನು. ಆದರೆ ಇದೇ ಪರೀಕ್ಷೆ ಅದೇ ಪರೀಕ್ಷೆ ಅಂತ ಹೇಳಲಿಕ್ಕಾಗೋದಿಲ್ಲ, ಯಾಕಂದ್ರೆ ನನ್ನ ಸಮಯನೂ ನೋಡಬೇಕು ನಾನು. ಆದರೆ ಯಾವ ಸೋರ್ಸ್ ಸಿಗೋದು ಕಷ್ಟ ಆಗುತ್ತೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ. ಈ ಕಂಪ್ಯಾರಿಟಿವ್ ಗೌರ್ಮೆಂಟ್ ಆ್ಯಂಡ್ ಪೊಲಿಟಿಕ್ಸ್ ಎಲ್ಲ ತುಂಬ ಕಷ್ಟ ಅಂತ ಮನೋಭಾವನೆ ಇದೆ. ಅಂದರೆ ಅದಕ್ಕೆ ಸೋರ್ಸ್ ಕೂಡ ತುಂಬ ಕಷ್ಟ. ಇಂಡಿಯನ್ ಪೊಲಿಟಿ ಅಂದರೆ ತುಂಬ ಸುಲಭ, ಅದು ನಿಮಗೆ ಎಕ್ಸಾಮ್ ಹಂತದಲ್ಲಿ ಕೂಡ ನೀವು ತಯಾರಿ ನಡೆಸ್ಬೋದು, ಹೆಚ್ಚು ಸ್ಕೋರನ್ನು ತಗೊಳ್ಬೋದು ಅಲ್ವಾ. ಹಾಗಾಗಿ ಪೊಲಿಟಿಕಲ್ ಥಿಯರಿ, ಕಂಪ್ಯಾರಿಟಿವ್ ಗೌರ್ಮೆಂಟ್ ಆ್ಯಂಡ್ ಪೊಲಿಟಿಕ್ಸ್ ಎಲ್ಲ ಇದೆಯಲ್ಲ, ಅಂತ ಕೆಲವು ಕಾನ್ಸೆಪ್ಟ್ಗಳೆಲ್ಲ ಬಂದ ಹಾಗೆ ನನಗೆ ಆದಷ್ಟು ಸಹಾಯ ಮಾಡುವಂಥ ಕೆಲಸವನ್ನಂತೂ ನಾನು ಮಾಡೇ ಮಾಡ್ತೇನೆ. ಏನಾದರೂ ಡೌಟ್ ಇದ್ದರೆ ಅಥವಾ ಇಂಥಾದರೂ ವಿಷಯದ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತ ಹೇಳಿದರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಮಾಡಿ. ನಾನು ನನ್ನಿಂದ ಆದ ಒಂದು ಪ್ರಯತ್ನವನ್ನು ಖಂಡಿತ ಮಾಡಲಿಕ್ಕೆ ನಿಮ್ಮ ಜೊತೆ ಇರ್ತೇನೆ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.